ಪ್ರಾವಿಷನ್ ಇರೋದು ಗವರ್ನರ್ ಬಗ್ಗೆ ಮಾತಾಡಬೇಕು. ಬಿಜೆಪಿ ಆಫೀಸ್ ಅಂತ ಹೇಳಿದ್ದಾರೆ, ಗವರ್ನರ್ ಆಫೀಸ್ ನ ಅಶೋಕ್ ಅವರೇ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನು ಗವರ್ನರ್ ತಾವು ಒಪ್ಪೋದಾದ್ರೆ ಬಿಟ್ಬಿಡಿ ನಮ್ಮನ್ನ. ಸದನಕ್ಕೆ ಗೊತ್ತಿರಲಿ, ನಂಜೇಗೌಡರು, ವಾಟಾಳ್ ನಾಗರಾಜು ಅವ್ರೇನ್ ಮಾತಾಡಿದ್ರಲ್ಲ, ಅವಾಗ ದಿ ಇಶ್ಯೂ ವಾಸ್ ಹೂ ಇಸ್ ಸುಪ್ರೀಂ ರಿಗಾರ್ಡಿಂಗ್ ದ ಸುಪ್ರೀಮಸಿ ಆಫ್ ಲೆಜಿಸ್ಲೇಚರ್ ಆರ್ ಜುಡಿಷಿಯರಿ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅವರವರ ಅಧಿಕಾರ, ಅವರವರ ಘನತೆ, ಅವರವರ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧ ಏನೂ ಇಲ್ಲ. ಅಲ್ಲಿ ನಡೆಯುವಂತ ಹಗರಣಗಳ ಬಗ್ಗೆಯೂ ಚರ್ಚೆ ಆಯ್ತು. ಅವತ್ತು ತೆಗೆದು ನೋಡಿ, ರೆಕಾರ್ಡ್ ಇದೆ. ಇದು ಕೆಪಿಎಸ್ಸಿ ನಮ್ಮ ಅಧಿಕಾರಿಗಳನ್ನ ಆಯ್ಕೆ ಮಾಡಿಕೊಡುವಂತದ್ದು. ಇವತ್ತು ಹೊಸಲು ಒಳಗದ್ದು ಹೋಗೋದ್ರೊಳಗಾಗಿ ಭ್ರಷ್ಟರಾಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಾರ್ಯಾಂಗದ ಗತಿ ಏನು? ನಾಳೆ ನಾವು ಸರ್ಕಾರ ನಡೆಸೋರು, ಅಧಿಕಾರಿಗಳು ಭ್ರಷ್ಟರಾಗಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಏನ್ ಮಾಡೋದು? ಕೋಟಿಗಟ್ಟಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ, ದುಡಿಲೇಬೇಕು. ಹೀಗಾಗಿ ಬಹಳ ಗಹನವಾದಂತ ಚರ್ಚೆ ಇಲ್ಲಿ ನಡೆಯಬಿಡಿ. ನೀವು ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನನಗೆ ಪದೇ ನೋಡಿ ಅದು ಸರಿ ಆಗೋಯ್ತು. ಗುರಿ ಅಲ್ಲ, ನೀರು ಮಾತಾಡೋದು ತಿರ್ಗಿ ಎದ್ದೇಳ್ತಾರೆ. ಈಗ ನಾನು ರೇಟ್ ಕಾರ್ಡ್ ತೋರಿಸಿದ್ಕೆ ದಾಖಲೆಗಳು ಕೇಳಿದ್ರಿ. ನೋಡಪ್ಪ, ನಿಮ್ಮ ರೇಟ್ ಕಾರ್ಡು ನೀವು ಹಾಕಿದ್ದೀರಾ, ರೇಟ್ ಕಾರ್ಡು ಇಲ್ಲೇ ತೋರಿಸ್ತೀನಿ ನೋಡಿ. ಕರಪ್ಷನ್ ರೇಟ್ ಕಾರ್ಡ್ ಹಾಕಿದ್ದೀರಾ. ಅವಾಗ ಯಾಕೆ ಶಿವಲಿಂಗೇಗೌಡರು ಮಾತಾಡಿಲ್ಲ? ನಮ್ಮ ಬಗ್ಗೆ ಹಾಕಿರೋದು ಕಾಂಗ್ರೆಸ್, ನೀವೇ. ಅವಾಗ JDS ಅಲ್ಲಿ ಇದ್ರಿ ನೀವು. ಕಳಿಸ್ಲಾ ರೇಟ್ ಕಾರ್ಡು? ಸನ್ಮಾನ್ಯ ಅಧ್ಯಕ್ಷರೇ, ದಾಖಲೆಗಳು ಇಟ್ಕೊಂಡು ನಾನು ಇದು ಯಾರೋ ನಾವೇ ಕಂಪ್ಲೇಂಟ್ ಕೊಟ್ಟು ಹಾಕಿರೋದಲ್ಲ, ಯಾವನೋ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿರೋದಲ್ಲ. ಇಲ್ಲಿ ಪಾಟೀಲ್ರೆ, ಥರ್ಡ್ ಪಾರ್ಟಿ ಯಾವನೋ ಹೋಗ್ಬಿಟ್ಟು ಅವನ ಮೇಲೆ KPSC ಅವರು ಅಥವಾ ಯಾರೋ ಬ್ರೋಕರ್ಗಳಿದ್ದಾರೆ, ಅವ್ರ ಮೇಲೆ ಏನೋ ದ್ವೇಷ ಇದೆ, ಜಾತಿ ದ್ವೇಷನೋ ದುಡ್ಡಿನ ದ್ವೇಷ, ಅದಲ್ಲ. ಪೊಲೀಸರು ರೈಡ್ ಮಾಡಿರೋದು. ಇದು ರೈಡ್ ಮಾಡಿರುವಾಗ ಸಿಕ್ಕಿರುವಂತದ್ದು ಇದೆಲ್ಲ. ಅವ್ರ ಹತ್ರ ಚೆಕ್ಕು ಎಲ್ಲ ಇದೆ. ಅವ್ರ ಹತ್ರ ಚೆಕ್ಕು, ದಾಖಲೆಗಳು, ಎಲ್ಲಿ ಯಾರ್ಯಾರ ಹತ್ರ ಇಸ್ಕೊಂಡಿದ್ದಾನೆ, ಇಷ್ಟು ನಾನು ಇಷ್ಟು ಕೊಟ್ರೆ ಇನ್ನೂ ನನ್ನ ಹತ್ರ ದಾಖಲೆಗಳು ಕೇಳಿ ನನ್ನೇ ರೂಪ್ತಾ ಇದ್ದೀರಲ್ಲ. KPSC ಕಡೆ ಒಂದ್ ಸ್ವಲ್ಪ ನೋಡಿ, ಅವ್ರ ಕಡೆನೂ ನೋಡಿ ಸ್ವಲ್ಪ. ಇಲ್ಲ, ಇನ್ನೂ ಇದೆ, ಇನ್ನೂ ಕೇಳಿದ್ರಲ್ಲ. ಲೋಕಾಯುಕ್ತನೇ ಹೆಂಗೆ ಅಂತ ಅದಕ್ಕೂ ಕೊಡ್ತೀನಿ ನಾನು. ಸ್ವಲ್ಪ ಸಮಾಧಾನ ಇದ್ರೆ ಅದಕ್ಕೂ ನಿಮ್ ಪೊಲೀಸರು ಹೇಳಿರೋದನ್ನ ಹೇಳ್ತೀನಿ. ಲೋಕ ಸೇವಾ ಆಯೋಗದ ಬಗ್ಗೆ ಪೊಲೀಸ್ ಇಲಾಖೆ ಏನ್ ಹೇಳಿದೆ ಅಂತಾನು ಹೇಳ್ತೀನಿ ನಾನು. ನನ್ನ ಹತ್ರ ದಾಖಲೆ, ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವು 2 ಲಕ್ಷ ಜನ ಯುವಕರು, 2 ಲಕ್ಷ ಜನ ಯುವಕರು, ಅದರಲ್ಲಿ ಎಲ್ಲಾ ಜಾತಿ ಸಮುದಾಯದವರು ಇದ್ದಾರೆ. SCಗಳು ಇದ್ದಾರೆ, STಗಳು ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಜಾತಕ ಪಕ್ಷದಂತೆ, ಅದು KPSC ಏನೋ ವರ್ಷಕ್ಕೊಂದ್ಸರಿ ನಡೆಯಲ್ಲ. ಒಂಥರ ಯುಗಾದಿ ಹಬ್ಬ ಬಂದಂಗೆ, ಯಾವಾಗ ಯುಗಾದಿ ಮಾರ್ನಾಮಿ ಏನೇನೋ ಬಂದಂಗೆ ಒಂದೊಂದ್ಸರಿ ಕರೀತಾರೆ. ಆಕ್ಚುಲಿ ವರ್ಷವನ್ನು ಕರೆದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ. 2 ಲಕ್ಷದ ಜನನ ಭವಿಷ್ಯನೇ ಹಾಳು ಮಾಡಕ್ ಹೊರಟಿದ್ದೀರಲ್ಲ ನೀವು. ಅದರಲ್ಲಿ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಬೇಕಾಯಿತು. ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ನೀವು ಮಾತಾಡೋದಾದ್ರೆ ಹಂಗಾರೆ 2 ಲಕ್ಷ ಜನ ಏನ್ ಬೀದಿಗೆ ಬರ್ಬೇಕಾ? ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನು ಲೆಟರ್ಗಳು ಓದ್ತೀನಿ ಈಗ, ಯಾರ್ಯಾರು ಲೆಟರ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅಂತ. ಮೆರಿಟ್ ಇದ್ದವ್ರಿಗೆ ಭವಿಷ್ಯ ಏನೈತೆ? ಹಿಂಗ ಹರಾಜು ಹಾಕ್ಬಿಟ್ರೆ ಮೆರಿಟ್ ಇದ್ದವ್ರಿಗೆ ಏನ್ ಭವಿಷ್ಯ ಇದೆ? ಅದಕ್ಕೋಸ್ಕರ ನಾನು ಚರ್ಚೆಗೆ ಕೇಳ್ತಾ ಇರೋದು. ಇಲ್ಲಿ ನಾನು ಕಾಂಗ್ರೆಸ್ ಸುದ್ದಿನೇ ಎತ್ತಿಲ್ಲ. ನಾನು ಇಲ್ಲಿ ಯಾವುದೋ ಮಂತ್ರಿ ನಾನು ಕೇಳಿದೆ, ಪ್ರಿಯಾಂಕ ಯಾರಿಗಾನ ಮಂತ್ರಿಗೆ ಬರ್ತೇನಪ್ಪ ಅಂತ. ಇಲ್ಲ ಸರ್, ಇದು ಮಂತ್ರಿಗೆ ಬರಲ್ಲ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅಂತ ನೋಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡ್ಲಿ, ಕೊನೆಯಲ್ಲಿ ನೋಡಿ ಮಾತಾಡ್ಲಿ ಅವರು. ನಾನೇನೇನು ತಪ್ಪು, ಈಗ ಯಾವ ಮನುಷ್ಯನು ಏನೋ 100% ಸತ್ಯ ಹರಿಶ್ಚಂದ್ರನೇನಲ್ಲ. ದೇವರು ತಪ್ಪು ಮಾಡ್ತಾನೆ. ನಾನೇನಾರ ತಪ್ಪು ಮಾಡಿದ್ರೆ ಹೇಳೋ ಅಂತ ಅಧಿಕಾರ ನಿಮಗಿದ್ದೇ ಇದೆ. ನೀವು ಈ ಸದನದ ಮೆಂಬರು, ಹೇಳಿ. ಅಲ್ಲ, ದೇವರು ತಪ್ಪು ಮಾಡ್ತಾನೆ ಅಂದೆ.
ದೇವರು ತಪ್ಪು ಮಾಡ್ತಾನೆ, ಹೇಳ್ದಾಗೆಲ್ಲ ವರ ಕೊಡಲ್ಲ, ಕೆಲವರಿಗೆ ವರ ಕೊಡ್ತಾನೆ ಅಂತ ಆಪಾದನೆ ಇದೆ ದೇವ್ರ ಮೇಲೂ. ಹಂಗೆ ಅದಕ್ಕೆ ಅಧ್ಯಕ್ಷರೇ, ಈ ರೀತಿ ಒಂದು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಒಳಚರಂಡಿ ಮಂಡಳಿಗೆ 21 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆ ನೇಮಕಾತಿಯ ವ್ಯವಸ್ಥೆ KPS ಇದು. ಅದರಲ್ಲಿ ಅವರು 24 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹುದ್ದೆಗಾಗಿ 23 ಸೆಪ್ಟೆಂಬರ್ 1-2 ಆಯೋಗ ಲಿಖಿತ ಪರೀಕ್ಷೆಗೆ ಕರೀತಾರೆ. ಇದರಿಂದ ಸೆಪ್ಟೆಂಬರ್ ಅಲ್ಲಿ ಅದರ ಪಟ್ಟಿನೂ ಪ್ರಕಟ ಮಾಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಅವರು. ಈ ಆಯ್ಕೆಯಾದ ಪಟ್ಟಿ ಪ್ರಕಟ ಆದಮೇಲೆ ಇಲ್ಲಿ ಮೋಸ ಆಗಿದೆ, ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಮೋಸ ಆಗಿದೆ ಅಂತೇಳಿ ಯಾರು ಪರೀಕ್ಷೆ ಬರೆದಿರ್ತಾರೆ, ಆ ಪರೀಕ್ಷೆ ಬರೆದಿರ್ತಕ್ಕಂಥ ಆನಂದ್ ಎಸ್ ಸಿದ್ದಾರೆಡ್ಡಿ ಅನ್ನೋರು ಈ KPSCಯಲ್ಲಿ ಅಕ್ರಮಗಳಾಗಿದೆ, ಸರಿಯಾದ ಎಕ್ಸಾಮ್ ಮಾಡಿಲ್ಲ ಅಂತೇಳಿ KPSCಗೆ ದೂರು ಕೊಡ್ತಾರೆ ಅವರು. ಆ ದೂರು ತಗೊಂಡ್ಮೇಲೆ KPSC ಅವರಿಗೆ ಅನಿಸ್ತೈತೆ, ಓ ಇವನು ಸಿದ್ದಾರೆಡ್ಡಿ ಏನ್ ಕೊಟ್ಟಿದ್ದಾನೆ ಆ ದೂರು ಕರೆಕ್ಟ್ ಆಗಿದೆ ಅಂತ ಅನ್ಸಿದ ಮೇಲೆ ಆಯೋಗ, ಯಾವುದು KPSC ಆಯೋಗ, ಡಿಸೆಂಬರ್ 2023 ಶಾಂತಮುನಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ಉಪಸಮಿತಿಯನ್ನು ರಚನೆ ಮಾಡ್ತಾರೆ. ಶಾಂತಮುನಿ ಅನ್ನೋರ ಹೆಸರಲ್ಲಿ 3 ಜನದ ರಚನೆ ಮಾಡ್ತಾರೆ. ಯಾರು? ಆಯೋಗ, KPSC ಆಯೋಗ ಮಾಡ್ತಾರೆ. ಈ KPSC ಕಾರ್ಯದರ್ಶಿ ಇರ್ತಾರಲ್ಲ, ಇವರು ಪ್ರಳಯಾಂತಕದಲ್ಲಿ ಅವರು ಒಬ್ಬರೇ. ಅವನೇ ಮಾಡ್ತಾನೆ, ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ಗೊತ್ತಿಲ್ಲ ಕಾನೂನು ಏನಾಯ್ತೋ ಗೊತ್ತಿಲ್ಲ ನನಗೆ, ಅಕ್ಸೆಪ್ಟೇ ಮಾಡಲ್ಲ ಅವನು. ಬೇಜಾರಾಗಿ ಆ ಸಮಿತಿಯಲ್ಲಿ ಇದ್ದಾರಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ, ನಾವು ಈ ಸಮಿತಿಗೆ ಕೆಲಸ ಮಾಡಲ್ಲ ಅಂತೇಳಿ. ಆಗ ಏನ್ ಮಾಡ್ತಾರೆ, ಲೋಕಸೇವಾ ಆಯೋಗ ಮತ್ತೆ ಇನ್ನೊಂದು 2024 ಮಾರ್ಚ್ 14 ತನ್ನ ಹಿರಿಯ ಸದಸ್ಯ, ಅದರಲ್ಲಿ ಬಹಳ ಸೀನಿಯರ್ ಇರುವಂತ ವಿಜಯ್ ಕುಮಾರ್ ಕುಚನೂರ್ ಅವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅಕ್ರಮ ಆಗಿಲ್ಲ, ಅದೇ ದಾರಿಯಾಗ ಹೋಗೋ ತರ ಹೇಳ್ತಾರೆ ಅಂದ್ರಲ್ಲ, ದಾರಿಯಾಗ ಹೋಗೋ ತರ ಮಾತಾಡ್ತಾವ್ರೆ. ಇನ್ನೇನೋ ನೋಡಿದಲ್ಲಪ್ಪ ಬಾಲಕೃಷ್ಣ, ಏನೇನೋ ಹೇಳ್ತಾರೆ ಅಂತಲ್ಲ, ನಾನು ಹೇಳ್ತಾರೆ ದಾಖಲೆ ಅಕ್ರಮ ಆಗಿದೆ ಅಂತೇಳಿ ಆಯೋಗನೇ ವಿಜಯ್ ಕುಮಾರ್ ಅನ್ನೋ ಸೀನಿಯರ್ ಅಧ್ಯಕ್ಷತೆಯಲ್ಲಿ 5 ಉಪಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಏನ್ ಮಾಡ್ತಾರೆ, ಕೂಲಂಕುಷವಾಗಿ ಇದನ್ನ ಒಂದ್ಸರಿ ಇದನ್ನೆಲ್ಲ ನೋಡ್ಬಿಡೋಣ, ಸರಿ ಮಾಡೋಣ KPSCನ ಅಂತೇಳಿ 40 ಸಭೆ ನಡೆಸಿದ್ದಾರೆ. 40 ಸಭೆದ ಅಜೆಂಡಾ ಎಲ್ಲನೂ ಕೂಡ ನನ್ನ ಹತ್ರ ಇದೆ. 40 ಸಭೆ ನಡೆಸಿದ್ದಾರೆ. ಆ ವಿಚಾರಣೆಯನ್ನ ನಡೆಸಿದ ಮೇಲೆ ಅವ್ರಿಗನ್ಸ್ತು ಇದರಲ್ಲಿ ಮೋಸ ಆಗಿದೆ ಅಂತೇಳಿ ಅದರಲ್ಲಿ OMR ಶೀಟ್ಸು, ನೋಂದಣಿ ಸಂಖ್ಯೆ, ಅಭ್ಯರ್ಥಿಗಳು ಗಳಿಸಿದ ಅಂಕ, ಪರೀಕ್ಷಾ ಕೇಂದ್ರದಲ್ಲಿ CCTV ಕ್ಯಾಮೆರಾ ಅದನ್ನ ದೃಶ್ಯಗಳನ್ನ ಇವೆಲ್ಲವನ್ನ ತಗೊಂತಾರೆ. CCTV ಕ್ಯಾಮೆರಾದು ಅವ್ನ ಮಾರ್ಕ್ಸ್ ಎಷ್ಟು ಬಂದೈತೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದೈತೆ, ಇವೆಲ್ಲವನ್ನ ತಗೊಂಡು ಒಟ್ಟು 24 ಅಭ್ಯರ್ಥಿಗಳಿಗೆ OMR ಶೀಟ್ಗಳ ಕಾರ್ಬನ್ ಕಾಪಿ ಒದಗಿಸುವಂತ ಕೇಳ್ತಾರೆ. ಈ OMR ಅಂತ ಹೇಳಿದ್ರೆ 2 ನಾನು ಕೊಡ್ತೀನಿ ನೋಡಿ. ಇದು ಪ್ರಶ್ನೆ ಪತ್ರಿಕೆ, ಇದರಲ್ಲಿ ಇನ್ನೊಂದು ಕಾರ್ಬನ್ ಕಾಪಿ ಇರ್ತೈತೆ. ಇದರಲ್ಲಿ ಕಾರ್ಬನ್ ಕಾಪಿ ಇಲ್ಲಿ ಬರೆದಿರೋದೆಲ್ಲ ಅದರಲ್ಲಿ ಮಾರ್ಕ್ ಆಗ್ತದೆ. ಅದನ್ನ ನೀವು ಅಭ್ಯರ್ಥಿ ತಗೊಂಡೋಗ್ಬೋದು. ಇದರಲ್ಲಿ ಕೋಡ್ ಇದೆ ನೋಡಿ, ಕೋಡ್ ಮಧ್ಯೆ ಹಾಕಿದ್ದಾರೆ, ಕೋಡ್ 2 ಕಡೆ ಕೋಡ್ ಇದೆ. ಈ ಕೋಡನ್ನ ನೀವು ಫೋಲ್ಡ್ ಮಾಡಿಬಿಟ್ರೆ ಹಿಂಗೆ ಕಟ್ ಆಗೋತೈತೆ. ಇದು ಅಲ್ಲಿ ಹೋಗ್ತೈತೆ ಈ ಕೋಡು. ಈ ಸ್ಕ್ಯಾನಿಂಗ್ ಇದು ಇರೋದು. ಇದು ಯಾರು ಪರೀಕ್ಷೆ ಇದು ಮಾಡ್ತಾರೋ ಅವ್ರಿಗೆ ಹೋಗ್ತೈತೆ. ಇದೆಲ್ಲ ಅಭ್ಯರ್ಥಿಗಿದ್ರೆ ಈ ಪರೀಕ್ಷೆ ಯಾರಿಗೂ ನಂಬರ್ ಗೊತ್ತಾಗಬಾರ್ದು ಅಂತ ಇಲ್ಲಿ ನಂಬರ್ ಇದೆ ನೋಡಿ, ಅವರ ಆಲ್ ಟಿಕೆಟ್ ನಂಬರ್ ಎಲ್ಲ ಇದೆ. ಈ ಆಲ್ ಟಿಕೆಟ್ ನಂಬರು
ಅವ್ರಿಗೆ ಗೊತ್ತಾಗಬಾರ್ದು. ಯಾರಿಗೆ? ಪರೀಕ್ಷೆ ಚೆಕ್ ಮಾಡೋರಿಗೆ ಗೊತ್ತಾಗಬಾರ್ದು. ವ್ಯಾಲ್ಯೂಯೇಷನ್ ಮಾಡೋರಿಗೆ. ಕರೆಕ್ಟ್ ನೋಡಿ, ನಮ್ಮ ಶ್ರೀರಂಗಪಟ್ಟಣ ಹೇಳ್ತಾನೆ ಕರೆಕ್ಟ್. ನೀನೊಬ್ಬನೇ ಗುರು ಸಪೋರ್ಟ್ ಬಂದಿತ್ತು. ಇನ್ವಿಲಿಜೇಟರ್ ಅದು ಇನ್ನೂ ವರ್ಡ್. ಇಲ್ಲಿ ಕನ್ನಡದ ಬಗ್ಗೆ ನೆಕ್ಸ್ಟ್ ಇರೋದು, ಅದಕ್ಕೋಸ್ಕರ ಕನ್ನಡ ಇಂಗ್ಲಿಷ್ ಪದಾನ ಸ್ವಲ್ಪ ಕಡಿಮೆ ಮಾಡೋಣ. ಇದು ಆಗ್ತೈತೆ. ಅದು ಗೊತ್ತಾಗಬಾರ್ದು, ಸೀಕ್ರೆಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಸರಿಯಾದಂಥ ಅಭ್ಯರ್ಥಿ ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಗೊತ್ತಾಗಬಾರ್ದು ಅಂತ ಮಾಡ್ತಾರೆ. ಇದು ಟಿಕ್ ಮಾಡೋದು. ಒಂದಕ್ಕೆ ಒಂದು ಪ್ರಶ್ನೆಗೆ 4 ರೌಂಡ್ ಮಾಡೋದು. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಟಿಕ್ ಮಾಡ್ತಾ ಇರೋದು ಇದು ಕಾಪಿ. ಇದು ಮಾಡುವಂಥದ್ದು. ಈ ವರದಿನೆಲ್ಲ ತಗೊಂಡ್ಮೇಲೆ, ಇವರೆಲ್ಲ ತಗೊಂಡ್ಮೇಲೆ ಅವ್ರನ್ನ ಕೇಳ್ತಾರೆ, ಅಷ್ಟು ಜನನ, ನೀವು 24 ಜನ ಇದ್ದೀರಾ, ನಿಮ್ಮ ಕಾರ್ಬನ್ ಕಾಪಿ ತಂದ್ಕೊಡಿ ಅಂತ. ಕಾರ್ಬನ್ ಕಾಪಿ ತಂದ್ಕೊಡು ಅಂದಾಗ ಅದರಲ್ಲಿ 20 ಜನ ತಂದ್ಕೊಡ್ತಾರೆ, 4 ಜನ ತಂದ್ಕೊಡೋದೇ ಇಲ್ಲ. ನಮ್ಗೆ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಇವನ್ನ ಏನ್ ಮಾಡ್ತಾರೆ ಪಾಟೀಲ್ರೆ, ಅವ್ರಿಗೆ ಡೌಟ್ ಶುರು ಆಗ್ತೈತೆ. ಯಾರು ತನಿಖಾ ಆಯೋಗದಲ್ಲಿ ಇದ್ರಲ್ಲ, ಡೌಟ್ ಶುರು ಆಗ್ತೈತೆ, ಇಲ್ಲೇನೋ ಮೋಸ ಆಗಿದೆ ಅಂತ. ಅವರೆಲ್ಲ ಏನ್ ಮಾಡ್ತಾರೆ, ಈ OMR ಶೀಟ್ಸು, ಕಾರ್ಬನ್ ಕಾಪಿ, ಇವೆಲ್ಲವನ್ನ CCT ಕ್ಯಾಮೆರಾಗಳದ್ದು ಏನ್ ಫುಟೇಜ್ ಇದೆ, ಇವೆಲ್ಲವನ್ನು ಕೂಡ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಏನನ್ನೋದು ಇಂಗ್ಲಿಷಲ್ಲಿ? ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ನಾನು ಕಳಿಸ್ಕೊಟ್ಟಿಲ್ಲ. ಆಯೋಗ KPSC ಅವರೇ ಕಳಿಸ್ಕೊಡ್ತಾರೆ. ಈ ಕಳಿಸ್ಕೊಟ್ಟ ಮೇಲೆ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಗೊತ್ತಲ್ಲ, ಫೋರೆನ್ಸಿಕ್ ಅವ್ರು ಯಾವ್ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದು ಮುಂದೆ ಹೇಳ್ತೀನಿ ನಾನು, ಯಾವ ರೀತಿ ಮಾಡಬೇಕು ಅಂತ. ಅದಾದ್ಮೇಲೆ ಅವರು 500 ಪುಟಗಳ, ಎಷ್ಟು ಏನೂ ಆಗಿಲ್ಲ ಅಂತ ಇದ್ರಲ್ಲ, 500 ಪುಟ ವರದಿ ಕೊಡ್ತಾರೆ KPSC ಬಗ್ಗೆ. H.K. ಪಾಟೀಲ್ ಹೇಳಿದ್ರು, ಅವ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ಅವರು ಹುಷಾರು, ಅವರು ಹಂಗೆ ಹಿಂಗೆ ಅಂತ. ಅದಕ್ಕೆ 500 ಪುಟ ಪಾಟೀಲ್ರೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. 500 ಪುಟದಲ್ಲಿ ಪ್ರತಿಯೊಂದು ಪೇಜಲ್ಲೂ ಎನ್ಕ್ವೈರಿ ರಿಪೋರ್ಟ್ ಇಲ್ಲೇ ಇದೆ ನೋಡಿ. ಎನ್ಕ್ವೈರಿ ರಿಪೋರ್ಟ್, ಕರ್ನಾಟಕ ಲೋಕಸೇವಾ ಆಯೋಗ ಎನ್ಕ್ವೈರಿ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ ಸಬ್ ಕಮಿಟಿ. ಇದು ಈ 500 ಪುಟದ್ದು ಇದು. ಬೇಕಾ? ಬಾಲು ಕೊಡಪ್ಪ ತಗೊಂಡೋಗಿ. ಯಾಕೋ ನನ್ನ ಮೇಲೆ ಗುರು ಅಂತವನೇ. ಅದರಲ್ಲಿ ಏನಾಗ್ತೈತೆ, ವಿಚಾರಣೆ ಒಳಪಡಿಸಿದಾಗ 10 ಜನ ಅಭ್ಯರ್ಥಿಗಳು ಮೋಸ ಮಾಡಿರೋದನ್ನ ಕಂಡು ಬರ್ತೈತೆ. ಅದು ಬಾಲಕ್ ಗೊತ್ತಾಯ್ತಾ? ಡಾಕ್ಟರ್ ಅಲ್ಲ ನೀನು? ಗೊತ್ತು ನನಗೆ. ನಾನೇ ಫಸ್ಟ್ MLA ಮಾಡಿದ್ದೆ ಅವ್ರನ್ನ. ಅದಾದ್ಮೇಲೆ 10 ಜನ ಇದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಮೇಲೆ ಆಯೋಗ ಹೇಳ್ತೈತೆ 10 ಜನ ಮೋಸ ಮಾಡಿದ್ದಾರೆ ಅಂತೇಳಿ. 10 ಜನ ಯಾರು ಅಂತ? ವಿಶ್ವಾಸ್, ಸಿಂಚನ, ಭುವನ, ನವೀನ್ ಗೋವಿಂದಪ್ಪ, ವಿಶ್ವನಾಥ್, ಹೊಸಮುನಿ, ಸಂಜೀವ್ ಕುಮಾರ್, ಅಶೋಕ್ ಬಸಪ್ಪ, ಆನಂದ್ ಕುಮಾರ್, ಅಮರ್ ನಾಯ್ಕ್, ಇಷ್ಟು ಮಂದಿ ಭಾಗಿಯಾಗಿದ್ದಾರೆ ಅಂತೇಳಿ KPSCಯ ವರದಿ ಏನಿದೆ ಅದರಲ್ಲಿ ಬಂದಿರುವಂತ ರಿಪೋರ್ಟ್, ಅದು ಫೋರೆನ್ಸಿಕ್ ರಿಪೋರ್ಟ್. ಅದಾದ್ಮೇಲೆ ಅವರು ಹೇಳ್ತಾರೆ, ಇಷ್ಟು ಜನನ ನೀವು ತಪ್ಪು ಮಾಡಿದ್ದಾರೆ, ಈ ತಪ್ಪು ಮಾಡಿರೋದನ್ನ ರದ್ದು ಮಾಡಬೇಕು. ಆಯೋಗ ಕೇಳ್ಕೊಂತೈತೆ, ಇದು ತಪ್ಪು ಆಗಿದೆ, ಇದನ್ನ COD ಎನ್ಕ್ವೈರಿ ಕೊಡಿ, ನ್ಯಾಯ ಸಿಗಬೇಕು, ಅಕ್ರಮ ಮಾಡಿದ್ದಾರೆ ಅಂತ. ಬಾಲು ಸಹಾಯ ಮಾಡ್ತಾನೆ ಅಂತ ಅನ್ಸ್ತೈತೆ. ಇದು ಹೆಂಗ್ ಮಾಡ್ತಾರೆ ಅಧ್ಯಕ್ಷರೇ? ಇದು ಟಿಕ್ ಮಾಡೋದು 100 ಪ್ರಶ್ನೆ ಇರ್ತೈತೆ. ಶಿವಲಿಂಗೇಗೌಡ್ರೆ, ನ್ಯೂ ಟೈಪ್ ಅಂತ ಏನು ನಮ್ಗೆಲ್ಲ ನ್ಯೂ ಟೈಪ್ ಅಂತ ಕೊಡೋರು. ಆ ನ್ಯೂ ಟೈಪ್ ಅಲ್ಲಿ ಬರೀ ಟಿಕ್ ಹೊಡೆಯೋದಷ್ಟೇ, ಕ್ವಶನ್ ಬರೆಯಂಗಿಲ್ಲ. ಅದೇ 4 ಚಾಯ್ಸ್ ಅವರೇ ಕೊಡ್ತಾರೆ, ಅದರೊಳಗೆ ಕರೆಕ್ಟ್ ಉತ್ತರ ಬರೀಬೇಕು. ಈಗ ನಾನು ಡೀಲ್ ಅದೇ ಹೇಳಿದ್ರಲ್ಲ ಅವಾಗೆ ತೋರಿಸಿದ
ಇದು ಅಂದ್ರಲ್ಲ OMR ಅದು ಡೀಲ್ ಅಂತ ಹೇಳಿದ್ಕೆ ಇದು ಮಾಡಲಿ. ಅವನಿಗೆ ನಾವು ಡೀಲ್ ಕೊಡ್ತೀರಿ ನಾವು ಯಾರಿಗೆ? ಆ ಬ್ರೋಕರ್ಗೆ. ನಾವು ಆ 100 ಪ್ರಶ್ನೆಗಳು ಇರ್ತೈತಲ್ಲ, ಆ 100 ಪ್ರಶ್ನೆಗಳಿಗೆ ಅವನಿಗೆ ಮೊದಲೇ ಹೇಳ್ತೀರಿ. ಯಾರಿಗೆ? ಕ್ಯಾಂಡಿಡೇಟ್ಗೆ. ನೋಡಪ್ಪ, ಕರೆಕ್ಟಾಗಿ ನೋಡು, ನಿನಗೆ 100ಕ್ಕೆ 200% ನಂಬಿಕೆ ಇರಬೇಕು ಆ ಪ್ರಶ್ನೆ ಮೇಲೆ. 100ಕ್ಕೆ 200% ನಂಬಿಕೆ ಇರಬೇಕು. ಅಂಥವನ್ನ 11 ಮಾಡು ಅಂತ ಹೇಳ್ತೀನಿ. ಪ್ರಶ್ನೆ ಇರೋದು 100. ನಾನು ಅವನಿಗೆ ಒಂದು ಕೋಡ್ ನಂಬರು 11ಕ್ಕೆ ಅವ್ನು ಟಿಕ್ ಮಾಡಬೇಕು. ಅದು ಗೊತ್ತಿರೋ ಮಾತ್ರ ಅವನು 11 ಟಿಕ್ ಮಾಡ್ತಾನೆ. ಇನ್ನೊಬ್ಬನಿಗೆ ನಾನು ಹೇಳ್ತೀನಿ 16ಕ್ಕೆ ಮಾತ್ರ ಟಿಕ್ ಮಾಡು ಅಂತ. ಅವನು 16ಕ್ಕೆ ಟಿಕ್ ಮಾಡ್ತಾನೆ. ಇನ್ನು ಉಳಿದವೆಲ್ಲ ಬಿಟ್ಟು ಬಿಡ್ತಾನೆ. ಕರೆಕ್ಟ್. ನಿಮ್ಗೆ ಗೊತ್ತಿದ್ದಂಗಿದೆ? ಗೊತ್ತಿದೆಯಾ? 16ಕ್ಕೆ ಮಾತ್ರ ಮಾಡ್ತಾನೆ. ಇದು ಒಂದ್ ಕಡೆ ನಡೆಯಲ್ಲ. ಕರ್ನಾಟಕದಲ್ಲಿ ಒಂದು 200 ಕಡೆ ಸೆಂಟರ್ಸ್ ಇರ್ತೈತೆ. ಯಾಕಂದ್ರೆ 2 ಲಕ್ಷ ಜನ ಅಂತ ಇಟ್ಕೊಳ್ಳಿ, 2.5 ಲಕ್ಷ ಜನ ಇರ್ತಾರೆ. 200-300 ಸೆಂಟರ್ಸ್ ಅಲ್ಲಿ ನಡೀತದೆ ಕರ್ನಾಟಕದಲ್ಲಿ. ಅದೆಲ್ಲ ಒಂದು ಕಡೆ ಬಂದು ಅಲ್ಲಿ ಇದು ವ್ಯಾಲ್ಯೂಯೇಷನ್ ಆಗೋದು. ವ್ಯಾಲ್ಯೂಯೇಷನ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ, ಅವ್ರು ಯಾರೋ ಹೇಳಿದ್ರು, ಪಾಪ ಲೋಕಸೇವಾ ಆಯೋಗದವ್ರಿಗೆ ಹೆಂಗ್ರಿ ಅವರು ಇದು ಸಂಬಂಧ ಅಂತ. ಪಾಪ ಅವರು ಏನು ಮಾಡಿರಲ್ಲ, ಸುಮ್ಮನೆ ಆಪಾದನೆ ಮಾಡ್ತೀರಿ ಅಂದ್ರು. ಇಲ್ಲೇನಾಗ್ತೈತೆ, ಇವ್ರಿಗೆ CCTV ಕ್ಯಾಮ್ರಾ ಇಲ್ಲದೇ ಇರೋವಂಥದ್ದು 2 ರೂಮು ಇದ್ದೇ ಇರ್ತೈತೆ ಅಲ್ಲಿ. ಅದೇನೋ ಬೇರೆ ಯಾರ್ದೋ ಇರ್ಬೋದು, ಏನೋ ಪ್ರಿನ್ಸಿಪಾಲ್ದೋ ಇನ್ನೊಂದೋ ರೂಮು. ಅಲ್ಲಿ ಈ 11 ಬಿಟ್ಟಿರ್ತಾರಲ್ಲ, 11 ಆದ್ಮೇಲೆ ಉಳಿದದ್ನೆಲ್ಲ ಅಲ್ಲಿ ಟಿಕ್ ಮಾಡ್ಬಿಡ್ತಾರೆ. ರೌಂಡ್ ಮಾರ್ಕ್ ಆಗೋದು 5-6 ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ ಪಟ ಪಟ. ಅವ್ರೇನ್ ಮಾಡ್ತಾರೆ, ನನ್ನ ಹತ್ರ ಇದೆ, ಅದರಲ್ಲಿ ABCD ಅಂತ ಇದೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನನಗೆ A ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ನನ್ನ ಕಾಪಿ ಹೊಡಿಬಾರ್ದು ಅಂತ ನನ್ನ ಮುಂದೆ ಇರೋನಿಗೆ B ಕೊಡ್ತಾರೆ, ನನ್ನ ಹಿಂದೆ ಇರೋನಿಗೆ C ಕೊಡ್ತಾರೆ, ಇನ್ನೊಬ್ಬರಿಗೆ D ಕೊಟ್ಟಿರ್ತಾರೆ. ಅಂದ್ರೆ ಒಬ್ಬರೊಬ್ರು ಕಾಪಿ ಹೊಡಿಬಾರ್ದು ಅಂತ. ಪ್ರಶ್ನೆ ಅದೇ, ಪ್ರಶ್ನೆ ಪತ್ರಿಕೆ ಅದೇ ಸೇಮು. ಮೊದಲನೇ ಪ್ರಶ್ನೆ ಏನಿರ್ತೈತೆ ಅದಕ್ಕೆ ಕೊನೆಗೆ ಹಾಕಿರ್ತಾರೆ Bಗೆ. ಡಿಫರೆಂಟ್ ಸೀಕ್ವೆನ್ಸ್. ಅಂದ್ರೆ ಕಾಪಿ ಹೊಡಿಬಾರ್ದು ಅಂತ, ಕಾಪಿ ಹೊಡಿಬಾರ್ದು ಅಂತ ಅಷ್ಟೇ. ಅದನ್ನ ಏನ್ ಮಾಡ್ತಾನೆ ಅವನು, ABC ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನೆ ಅವನು. ಯಾರು? ಸಿದ್ದನು. ಅಲ್ಲಿ ಇಟ್ಕೊಂಡು A ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನೆ. ಅದಕ್ಕೆ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಆಗ್ಬೇಕದು ರೌಂಡ್ ಮಾರ್ಕ್. ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ 60 ಲಕ್ಷ. ಇನ್ನೊಂದು ಪೇಪರ್ ಐತೆ SI, ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ. ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ, ನಾನು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಏನೋ ಇದೇನೋ ಸಿನಿಮಾ ತರ ತಪ್ಪು ತಿಳ್ಕೊಳ್ಳೋದು ಬೇಡ. ನೀವು ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ. ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ. ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ 50,000 ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಗಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಹೇಳಿ ನೀವ್ ಹೇಳಿದ್ದ ದಾಟಿ ಇತ್ತು. ಅಧ್ಯಕ್ಷರೇ, ನಾವೇನ್ ಬೇರೆ ಮಾತಾಡ್ತಾ ಇಲ್ಲ ತಡ್ರಿ. ಅದ್ ಯಾಕೆ ಹೇಳ್ತೀರಿ? ಏನು ಮಾತಾಡ್ತಾ ಇಲ್ಲ, ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ, ಏನೇನಾಗುತ್ತೆ, ಯಾವ ಭ್ರಷ್ಟಾಚಾರ ನಡೆದಿದೆ ಅಂತ ಇದನ್ನೆಲ್ಲ ಮಾಡಿದಾರೆ ಯಾರು? ನಾವು ತಾನೆ. ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋರು ಯಾರು? ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ಬೇರೆ ಮಾರ್ಗ ಕಂಡಿದೆ. ಯಾಕೆ ಇಟ್ಕೊಂಡು ಕೂತಿದ್ದೀರದ? ಮೊದಲಿಂದ ನಡೀತಾ ಇತ್ತು ಅಲ್ಲಿ, ಇವತ್ತೇ ಅಲ್ಲ, ಮೊದಲಿಂದ ನಡೀತಾ ಇತ್ತು. ಸಲ ಯಾವ ಸರ್ಕಾರ ಇಲ್ಲಿ ಯಾರಿಲ್ಲಿ ಮಾಡ್ತಾ ಇರ್ತಾರೆ. ರದ್ದು ಮಾಡಿ ಲೋಕಸೇವಾ ಆಯೋಗನ. ಇದರಲ್ಲಿ ಅದು ಬಿಟ್ಟು ನಿಮ್ಮ ನಡೆದು ಎಲ್ಲ ಕಲ್ಲಲ್ಲೂ ನಡೆದಿತ್ತೆ. ಮಾಡಿದೆ ತಪ್ಪು.
ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ಕುತ್ಕೊಳ್ರಿ ಸಾಕು. ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ, ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ. ಮಾಡಿದ್ರೆ ಅದ್ ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶೆಟ್ರ ಇದಕ್ಕಾಕಿ ನೇಣಾಕಿ ಬೇಡ ಅಂತ ಹೇಳಲ್ಲ ನಾವು. ಧನ್ಯವಾದಗಳು. ನಮ್ ಸರ್ಕಾರ ಮಾಡಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮಗೆ ನಾನು ಆ ರೀತಿ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರು ಅಂತ ಕೇಳಿದ್ದು ನಿಮ್ಮನ್ನ. ಶಿವಲಿಂಗೇಗೌಡ್ರೆ ಧನ್ಯವಾದಗಳು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ವಿಧಿ ವಿಜ್ಞಾನ ವಿಧಿವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ, ಈಗ 11 ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ, ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡಬೇಕು. ಅವನೇನ್ ಮಾಡ್ತಾನೆ, ಪ್ರೆಷರ್ ಕೊಡ್ತಾನಲ್ಲ, ಈಗ ನಾನು ಒಂಥರ ರೌಂಡ್ ಹಾಕೋದು, ನಾನೊಂಥರ ಹಾಕ್ತೀನಿ ರೌಂಡ್, ಅದರಾಗೂ ಚೆಕ್ ಮಾಡಿ ಅವನು ಹಾಕೋನು ಆ ಪ್ರೆಷರ್ ಕಡಿಮೆ ಇರ್ತೈತೆ, ಜಾಸ್ತಿ ಇರ್ತೈತೆ, ಕಡಿಮೆ, ಅದರಲ್ಲಿ ಅವರು ಕಂಡುಹಿಡಿದಿದ್ದಾರೆ. ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲೊಂದು ಪೆನ್ ಯೂಸ್ ಮಾಡಿದ್ದಾನೆ, ಯಾರು ಕ್ಯಾಂಡಿಡೇಟ್ ಒಂದು ಪೆನ್ ಯೂಸ್ ಮಾಡಿದ್ದಾನೆ, ಇನ್ನೊಬ್ರು ಅವನಲ್ಲಿ ಮಾಡೋ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದ್ದಾನೆ. ಇವೆಲ್ಲ ಸಿಕ್ಬಿಟ್ಟು ಅದ್ರ ಮೇಲೆನೆ, ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು. ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿವಿಜ್ಞಾನ ಡೂಪ್ಲಿಕೇಟ್ ಅಲ್ಲ, ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ, ಮಾಡಿ ಈ ತರ ಅಕ್ರಮ ಆಗಿದೆ. ಇನ್ನೊಂದು ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು, ಏನ್ ಇದರಲ್ಲಿ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ, ಕಾಂಗ್ರೆಸ್ನವ್ರು ಸಿಕ್ಕಾಕೊಡ್ರಲ್ಲ ಅಂತ ಕೇಳಿದ್ರು. ಇದರಲ್ಲಿ ಅದ್ಯಾರಲ್ಲ ವಿರೋಧ ಪಕ್ಷದ ನಾಯಕರೇ, ಲೋಕಸೇವಾ ಆಯೋಗನೇ ತಪ್ಪು ಮಾಡೋದು, ಸರ್ಕಾರ ಎಲ್ಲ ತಪ್ಪು ಮಾಡೋದು. ಹೇಳ್ತದಾರ ಉತ್ತರ ಕೊಡುವಾಗ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ, ಅದರಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಹೇಳಿದ್ದಾರೆ, ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ, ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು 800 ಪೇಜ್ ಕೇಳಿದ್ರ, ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೇನು ದಾಖಲೆ ಬೇಕು ನಿಮ್ಗೆ? ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ, ಪೊಲೀಸವ್ರನ್ನೂ ನಂಬಿಲ್ಲ, ಫೋರೆನ್ಸಿಕ್ ನಾನು ಕೇಸ್ ಕೊಟ್ಟೆ, ನಾನು 2 ಸ್ಟೇಷನ್ ಅಲ್ಲಿ FIR ಆಗಿದೆ, ಕೊಟ್ಟೆ, ನಾನು ನಂಬಲಿಲ್ಲ. FIR ಯಾರು ಬೇಕಾದ್ರೂ ಮಾಡ್ಬೋದು ಅಂದ್ರು, ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ನ ನಿಮ್ಗೆ 800 ಪೇಜ್ ಕೊಟ್ಟಿದ್ದೀನಿ, ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದನ್ನೂ ನಂಬಿಲ್ಲ. ಅದಾದ್ಮೇಲೆ ಆಯೋಗ ಯಾವುದು, ಕರ್ನಾಟಕ ಲೋಕಸೇವಾ ಆಯೋಗ, ಅವರು ಒಂದು ಮೀಟಿಂಗ್ ಮಾಡಿದ್ರಲ್ಲ, ಅವರು ಅವ್ರೇನು 5 ಮಂದಿ ಅವರೇ ತಪ್ಪು ಮಾಡಿರಲ್ವೇ, ಆಯೋಗದವರೇ ತಪ್ಪು ಮಾಡಿ ಅವರೇ ಕಂಡುಹಿಡಿತಾರೆ, ಅವರೇ ಸದಸ್ಯರಲ್ಲ ತಪ್ಪು ಮಾಡಿರೋದು, ಅಧಿಕಾರಿಗಳಿಂದ ಆಗಿರೋದಲ್ವ. ಏನ್ ಮಾಡ್ತಾವ್ರೆ ಲೋಕಸೇವಾ ಸಿಕ್ಕಿಲ್ಲ ಮಿನಿಸ್ಟರ್ನಪ್ಪ, ಅಧ್ಯಕ್ಷರು ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗದವರು? ಆಗಿರ್ತಾರೆ. ನಿಮ್ಮ ಸರ್ಕಾರ ನಡೆಯುವಾಗ ಇದ್ಕೊಂಡು ಕೂತಿದ್ರು ಆಕಾಶಕ್ಕೆ, ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಡೆಗೆ ಬಂದರೆ, ನೀವು ನಡೆಯುವಾಗ ಮ್ಯಾಕೋಗಿ ಕೂತಿದ್ರು ಅವರು. ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ. ಲೋಕಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ, ರದ್ದು ಮಾಡಂಗಿಲ್ಲ ರೆಕಮೆಂಡ್ ಮಾಡಿ, ಸುಮ್ಮನೆ ಯಾಕೆ ಮಾತಾಡ್ತೀರಾ? ಅಧ್ಯಕ್ಷರೇ, ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನ ನಿರ್ಣಯ ಮಾಡ್ತಾರೆ. ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಂತೆ ನಿರ್ಣಯಿಸಲಾಯಿತು. ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು. ಶಿಫಾರಸ್ಸಿನಂತೆ ಈ ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರ ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ, ಇನ್ನೇನು ದಾಖಲೆ ಬೇಕು ನಿಮ್ಗೆ? ಇನ್ನೇನು ದಾಖಲೆ ಬೇಕು? ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟೆ.
ರಿಪೋರ್ಟು ಇದೆ, 800 ಪೇಜ್ ರಿಪೋರ್ಟು ಇದೆ. ಇನ್ನ ಪ್ರಾರಂಭ ಮಾಡಿದ್ದೀನಿ, ಹೇಳಕ್ ಕೊನೆ ಇನ್ನ ಐತೆ, ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ನಾನು ವಿಷಯ ತಂದಿರೋದು ನಿಲುವಳಿ ಸೂಚನೆ ಒಪ್ಕೊಂಡ್ರು. ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅನ್ನೋದು ಅದು ಇದೆ. ಕನ್ನಡಿಗರದು ಮೈನ್ ಇವಾಗ ಹೋರಾಟ ನಡೀತಾ ಇರೋದು, ಕನ್ನಡ ಹೋರಾಟಗಾರರು, ರಕ್ಷಣಾ ವೇದಿಕೆ, ಸಾಹಿತಿಗಳು ಅವರೆಲ್ಲ ಹೋರಾಟ ಮಾಡ್ತಾ ಇರೋದು. ಇಲ್ಲಿ ಪರೀಕ್ಷೆ ಮಾಡಿದಾಗ ಈ ಪ್ರಶ್ನೆ ಪತ್ರಿಕೆಯ ಗೊಂದಲ, 384 KS ಹುದ್ದೆಗಳ ಆಯ್ಕೆ, ಲೋಕಸೇವಾ ಆಯೋಗ 2024 ಫೆಬ್ರವರಿ 26ರಂದು 384 ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಅಧಿಸೂಚನೆ ಕೊಟ್ಟಿದ್ದಾರೆ. ಅಧಿಸೂಚನೆ ಆರ್ಡರ್ ಕಾಪಿನೂ ಇಲ್ಲಿದೆ ನೋಡಿ, ಅಧಿಸೂಚನೆ ಮಾಡಿದ್ದಾರೆ. 4 ಸಾರಿ ಮುಂದೂಡ್ತಾರೆ ಇದನ್ನು, ಒಂದೇ ಸರಿ ಇಲ್ಲ, 4 ಸಾರಿ ಮುಂದೂಡ್ತಾರೆ ಪರೀಕ್ಷೆ ಮಾಡದೆ. ಅದಾದ್ಮೇಲೆ ಕೊನೆಗೆ 2024 ಆಗಸ್ಟ್ 27ರಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಾಯಿತು. ಪರೀಕ್ಷೆ ನಡೀತಾರೆ 4 ಬಾರಿ ಮುಂದೂಡಿದ್ಮೇಲೆ ಒಂದು ಸರಿ ಆಗಸ್ಟ್ 27ಕ್ಕೆ ಪರೀಕ್ಷೆ ನಡೀತೈತೆ. ಆ ಪರೀಕ್ಷೆಯಲ್ಲಿ ಕನ್ನಡ ಒಂದು ಕಡೆ, ಇಂಗ್ಲಿಷ್ ಒಂದು ಕಡೆ, ಪ್ರಶ್ನೆಗಳನ್ನ ಕನ್ನಡದಲ್ಲಿ ಒಂದು ಕಡೆ, ಇಂಗ್ಲಿಷಲ್ಲಿ ಒಂದು ಕಡೆ ಇರ್ತೈತೆ. ಕನ್ನಡದವರು ಕನ್ನಡನ ನೋಡ್ಕೊಬೇಕು, ಇಂಗ್ಲಿಷವರು ಇಂಗ್ಲಿಷನ್ನು ನೋಡ್ಕೊಬೇಕು. ಪ್ರಶ್ನೆ ಪತ್ರಿಕೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ 59 ಪ್ರಶ್ನೆಗಳು ಯಾವ ಕನ್ನಡದಲ್ಲಿತ್ತು ಅವು ತಪ್ಪು ಆಗಿದೆ. ಮೊದಲನೇ ಬಾರಿ ಆ ತಪ್ಪಾಯ್ತು. ಆ ತಪ್ಪಾದ ಮೇಲೆ ಅದ್ರ ಬಗ್ಗೆ ಗಲಾಟೆ ಆಯಿತು. ಈ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ. ಅಲ್ಲಿ 59 ತಪ್ಪುಗಳು ಮಾಡಿದ್ದಾರೆ. ನಾನು ಈ ಸರ್ಕಾರನ ಕೇಳುವಂಥದ್ದು, ಈ ಕನ್ನಡದ ವಿಚಾರ ಬಂದಾಗ ನಾವು ಆದ್ಯತೆಯನ್ನು ಏನು ಕೊಡಬೇಕು? ಕನ್ನಡ ಕಾವಲು ಸಮಿತಿ ಹಿಂದೆ ಒಂದು ಆದೇಶ ಮಾಡಿದೆ, ಬಹಳ ಹಿಂದೆನೆ. ಯಾವುದೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಫಸ್ಟ್ ಕನ್ನಡದಲ್ಲಿ ಪ್ರಿಂಟ್ ಆಗಬೇಕು. ಕರೆಕ್ಟಾ ಪಾಟೀಲ್ರೆ? ಕನ್ನಡದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು. ಅದನ್ನ ನಾವು ಯಾವ ಭಾಷೆಗೆ ಬೇಕೋ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಇಂಗ್ಲಿಷ್ಗೋ, ತಮಿಳೋ, ತೆಲುಗು ಏನು ಬೇಕೋ ಮಾಡ್ಕೊಳ್ಳಿ, ಆದ್ರೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ. ಈ ಲೋಕಸೇವಾ ಆಯೋಗದ ಕಳ್ಳರು ಹಂಗ್ ಮಾಡಲೇ ಇಲ್ಲ, ಇಂಗ್ಲಿಷಲ್ಲಿ ಮಾಡಿಬಿಟ್ರು, ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು. 59 ಪ್ರಶ್ನೆಗಳು ತಪ್ಪಿದೆ. ಉತ್ತರ ಹೆಂಗ್ ಬರೀತೀರ ಮಕ್ಕಳು? ಉತ್ತರ ಹೆಂಗ್ ಬರಿಬೇಕು? ಬರೆಯಕ್ಕಾಗ್ಲೇ ಇಲ್ಲ. ಗಲಾಟೆ ಆಯ್ತು. ಮುಖ್ಯಮಂತ್ರಿಗಳು ಅವಾಗ ಈ ಫಲಿತಾಂಶದ ಬಗ್ಗೆ ನಮ್ಮ ಇವರು ಬರಗೂರು ರಾಮಚಂದ್ರಪ್ಪ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರು. ಪತ್ರಿಕೆ ಭಾಷಾಂತರದಲ್ಲಿ ತಪ್ಪುಗಳು ಆಗಿವೆ, ಹೀಗಾಗಿ ಮರುಪರೀಕ್ಷೆ ನಡೆಸ, ಅದರಲ್ಲೂ ಎರಡನೇದು ತಪ್ಪುಗಳಾಗಿದೆ, ಇದನ್ನ ಕನ್ನಡಕ್ಕೆ ಅವಮಾನ ಮಾಡಿದ್ದೀರಾ, ಕನ್ನಡ ಏಕೆ ಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ, ಇದನ್ನು ತಪ್ಪಿಸಲು ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಆಡಳಿತ ಭಾಷಾ ನೀತಿಯ ಉಲ್ಲಂಘನೆ ಈಗಾಗಲೇ ನಾನು ಹೇಳಿದ್ದೀನಿ. ಇದು ಮುಖ್ಯಮಂತ್ರಿಗಳು ಅದಾದ್ಮೇಲೆ ಒಂದು ಇದು ಬರೀತಾರೆ ಪತ್ರ, ಟ್ವೀಟ್. ಎಲ್ಲಿದೆಯಪ್ಪ? ಇಲ್ಲಿದೆ. ಮುಖ್ಯಮಂತ್ರಿಗಳಿಗೆ ಕಾಳಜಿ, ಅವರು ಟ್ವೀಟ್ ಮಾಡ್ತಾರೆ, ದೋಸ್ ಎಕ್ಸ್ ಖಾತೆಯಲ್ಲಿ those responsible for these lapses have been revealed of their duties. The upcoming examination will be conducted with the utmost responsibility and accountability. We remain committed to uphold the integrity of our recruitment process ಅಂತ ಸಿದ್ದರಾಮಯ್ಯನವರು
ಟ್ವೀಟ್ ಮಾಡ್ತಾರೆ, ಗಲಾಟೆ ಆಗ್ತಾ ಇದ್ದಾಗೆ, ಸ್ಟ್ರೈಕ್ಗಳು ಆಗ್ತಾ ಇದ್ದಂಗೆ ಒಂದು ಟ್ವೀಟ್ ಮಾಡ್ತಾರೆ, ನಾನು ಈ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ತೀನಿ, ಇನ್ನು ಮುಂದೆ ಈ ತರ ಆಗದಂಗೆ ನೋಡ್ಕೊಂತೀನಿ ಅಂತ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ. ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರೆ, ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾನೆ. ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಅವನೊಂದು ಟ್ವೀಟ್ ಮಾಡ್ತಾನೆ. ಅವನೇನ್ ಟ್ವೀಟ್ ಮಾಡ್ತಾನೆ ಅಂದ್ರೆ, ಪರ್ಸನಲಿ ಐ ಲವ್ ದೀಸ್ ಕಾಮೆಂಟ್ಸ್ ಅಂಡ್ ಮೀಮ್ಸ್ ಅಂದ್ರೆ ಏನಪ್ಪ ಗೊತ್ತಿಲ್ಲ, ಮೀಮ್ಸ್ MEMES. Hard working and smart candidate might have enjoyed this exam paper. ಯಾವುದು ಈ ತಪ್ಪಾಗಿದೆಯಲ್ಲ, ಎಂಜಾಯ್ಡ್ ಅಂತ ಆಗ್ತಾನೆ. ಯಾರಿಗೆ? ಕನ್ನಡದವ್ರಿಗೆ ಮಾಡಿರೋ ಅವಮಾನ ಇದು. ಕನ್ನಡ ಈಗ ತಪ್ಪಾಗಿದೆ, ಮುಖ್ಯಮಂತ್ರಿಗಳು ಅದನ್ನ ಕಂಡಮ್ ಮಾಡಿದ್ದಾರೆ, ಸರಿ ಮಾಡಬೇಕು ಅಂತ ಹೇಳಿದಾಗ ಈ ಮನುಷ್ಯ ಯಾರು? ಗಂಗಾವರ್ IAS. ಗಂಗಾವರ್ IAS ಐ ಎಂಜಾಯ್ ಎಕ್ಸಾಮಿನೇಷನ್ ಆಫೀಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಆಗ್ತಾರೆ. ಕನ್ನಡದ ವಿದ್ಯಾರ್ಥಿಗಳಿಗೆ ಅವಮಾನ ಆಗಿರೋದು, ಕನ್ನಡಕ್ಕೆ ಅವಮಾನ ಮಾಡ್ದಂಗಲ್ವ ನೀವು? ಪ್ರಶ್ನೆ ಪತ್ರಿಕೆ ತಪ್ಪಾಗಿರೋದು ಕನ್ನಡದ್ದು, ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದಾಗಿತ್ತು. ಯಾವುದನ್ನ ಇಂಗ್ಲಿಷಿಂದ ಕನ್ನಡಕ್ಕೆ ಮಾಡಬಾರ್ದಾಯಿತು, ನೀವು ಮಾಡಿದ್ದೀರಾ. ತಪ್ಪ್ಯಾರ್ದು? ಹೌದು, ಅದಕ್ಕೆ ಟ್ವೀಟ್. ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಲೋಕಸೇವಾ ಆಯೋಗದಲ್ಲಿ ಕನ್ನಡಿಗರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ? ಇದಾದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಪತ್ರಿಕೆ ಆಯ್ತು. ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರು, ನಾನು DK ಶಿವಕುಮಾರ್ ಅವ್ರಿಗೆ ದುಡ್ಡು ಕೊಡಿ, ನಮ್ಮ ರೋಡೆಲ್ಲ ಹಾಳಾಗಿದೆ, ಹಳ್ಳ ಬಿದ್ದುಬಿಟ್ಟಿದೆ, ದುಡ್ಡು ಕೊಡಿ ಅಂತ ಹೇಳಿದ್ದೆ. ಒಂದು 10 ಕೋಟಿನ 15 ಕೋಟಿನ ಕೊಡಿ ಅಂತ. ಇವ್ರು KPSC ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಈ ಎಕ್ಸಾಮ್ ಮಾಡಕ್ಕೆ? 15 ಕೋಟಿ ಕೊಟ್ಟಿದ್ದೀರಾ. 15 ಕೋಟಿ. ಅವನ್ ತಪ್ಪುಗಳು ಮಾಡ್ದ 59. ಮುಖ್ಯಮಂತ್ರಿ ಹೇಳಿದ್ರು ಕನ್ನಡದವ್ರಿಗೆ ಅವಮಾನ ಆಗ್ತಾ ಇದೆ, ಇದನ್ನ ತೆಗೆದಾಕಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಯಾರು ದುಡ್ಡು ಕೊಡ್ಬೇಕು? 15 ಕೋಟಿ ಹೋಯ್ತು. ಮತ್ತೆ 15 ಕೋಟಿ ಸರ್ಕಾರ ಕೊಡ್ತು ಅವನಿಗೆ. ಮೊದಲು ಎಕ್ಸಾಮ್ ಬರೆದಾಗ 2 ಲಕ್ಷ ಜನ ಬರೆದಿದ್ರು, ಆಮೇಲೆ ಎಕ್ಸಾಮ್ ಬರೆದಾಗ 1,15,000 ಮಾತ್ರ ಬರೆದು, ಇನ್ನು ಉಳಿದವ್ರು ಬರೀಲೇ ಇಲ್ಲ. ಅಷ್ಟು ಜನ ವಿದ್ಯಾರ್ಥಿಗಳು ಬಿಟ್ಬಿಟ್ರು. 15 ಕೋಟಿ, ಎರಡನೇ ಎಕ್ಸಾಮ್ಗೆ 15 ಕೋಟಿ. ಆ ಎಕ್ಸಾಮು ಆಯ್ತು. ಬಲಣ್ಣ ಮೊದಲು 59 ಮಾಡಿದ್ರು. ನೆಕ್ಸ್ಟ್ ಎಕ್ಸಾಮ್ ಮುಖ್ಯಮಂತ್ರಿಗಳು ಹೇಳಿದ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದಿನ ಎಕ್ಸಾಮ್ನ ನಾವು ಮಾಡ್ತೀರಿ ಅಂತೇಳಿ ಅವರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅವರು ಎಡವಟ್ಟು ಮಾಡಿದ್ರು, 79 ತಪ್ಪುಗಳನ್ನು ಮಾಡಿದ್ರು. ಪ್ರಶ್ನೆ ಪತ್ರಿಕೆಯಲ್ಲಿ 79 ತಪ್ಪುಗಳು. ಇಂಪ್ರೂವ್ ಆದ್ರು. ಮುಖ್ಯಮಂತ್ರಿ ಹೇಳಿದ್ಮೇಲೆ ಗೌರವ ಕೊಡ್ಬೇಕಲ್ಲ ಮುಖ್ಯಮಂತ್ರಿಗೆ. ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಮಾಡ್ತೀರಿ ಅಂತ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಅವರು 79 ತಪ್ಪುಗಳು ಇದರಲ್ಲಿ. ಇದೆಲ್ಲ ಕನ್ನಡ ವಿದ್ಯಾರ್ಥಿಗಳಿಗಾಗಿರೋದು. ಇದು ಇಂಗ್ಲಿಷ್ನವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ಕನ್ನಡ ವಿದ್ಯಾರ್ಥಿಗಳು. ಇದಲ್ದಿರ ಅದಕ್ಕೆ ಬರ್ತೀನಿ, ತಪ್ಪುಗಳು ಏನು ಅನ್ನೋದು. ವಿಜಯಪುರದನ್ನ ವಿಜಯಪುರದನ್ನ ರಾಮನಗರಕ್ಕೆ ಕಳಿಸ್ಬಿಟ್ಟು, ರಾಮನಗರದನ್ನ ಕೋಲಾರಕ್ಕೆ ಕಳಿಸ್ಬಿಟ್ಟು ಪ್ರಶ್ನೆ ಪತ್ರಿಕೆ ಅದರಲ್ಲೆಲ್ಲ ನಂಬರ್ ಬಂದಿರ್ತದೆ. ಎಲ್ಲೋ ಹೋಗಕ್ಕಾಗದೇ ಇಲ್ಲ. ನಮ್ಮ ಇದು ನಂಬರ್ ಯಾವುದು, ಆಲ್ ಟಿಕೆಟ್ ನಂಬರ್, ಕೋಡ್ ಎಲ್ಲ ಇರ್ತತೆ. ಕೋಡ್ ಇರ್ತೈತಲ್ಲ ನಮ್ದು, ಅಲ್ಲಿ ಬಂದ್ಬಿಡ್ತು. ರಾಮನಗರದ ಇದು ಕೋಲಾರದಲ್ಲಿ ಗಲಾಟೆ ಆಗೋಯ್ತು. ಬೈಕಾಟ್ ಮಾಡ್ಬಿಟ್ರು. ವಿದ್ಯಾರ್ಥಿಗಳೆಲ್ಲ ಆಚೆ ಬಂದ್ರು, ಬೈಕಾಟ್ ಆಯ್ತು, ಗಲಾಟೆ ಆಯ್ತು. SP ಬಂದ, DC ಬಂದ್ರು. DC ಹೇಳ್ದ, ನೋಡ್ರಪ್ಪ ನಾನ್ ರೆಸ್ಪಾನ್ಸಿಬಿಲಿಟಿ, ನೀವು ಆ ಕೋಡ್ನ ಹಿಂಗೆ ಹೊಡೆದಾಕ್ಬಿಟ್ಟು ಕೈಯಲ್ಲಿ ಬದ್ಬಿಡಿ ನೀವು ಅಂತ. ಇದೆಲ್ಲ ಬಾಲಣ್ಣ ನೀನೇ ಹೇಳು, ಕೈಯಲ್ಲಿ ಬರೆದಿರೋದ್ರ ಮೇಲೆ ನೋಂದಾವಣಿ ಸಂಖ್ಯೆ. ಈ 3 ಇದರಲ್ಲಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ನೆಗ್ಲಿಜಿಯನ್ಸಿ.
ಎಷ್ಟು ನೆಗ್ಲಿಜಿಯನ್ಸಿ ಮಾಡಿದ್ದಾರೆ. ಒಂದು KPSCಗೆ ಒಂದು ಎಕ್ಸಾಮ್ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಸಂಸ್ಥೆ ಇದ್ರೇನು ಸತ್ರೇನು? ಇವತ್ತು ನಾನು ಹೇಳಿದೆ 79 ಪ್ರಶ್ನೆಗಳಿಗೆ ಎಲ್ಲಿದೆ ಅದು? ಎರಡನೇ ಬಾರಿ 79 ಎಲ್ಲಪ್ಪ, ಇಲ್ಲಿದೆ ಪ್ರಶ್ನೆ ಪತ್ರಿಕೆ. ಓದ್ತೀನಿ. 79 ತಪ್ಪುಗಳು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಶ್ನೆ ಮುಂದೆ ಹೇಳಿಕೆಯನ್ನು ಪರಿಗಣಿಸಿ. ಪ್ರಶ್ನೆ: ಭಾರತದಲ್ಲಿನ ನ್ಯಾಯಾಂಗ ವಿಮರ್ಶೆ. ಪ್ರಶ್ನೆ ಇದು 4ಗೆ ಟಿಕ್ ಮಾಡಬೇಕು. ಅದಕ್ಕೆ ನಾವು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ ಇರಬೇಕಾಯಿತು. ಪ್ರಶ್ನೆ ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ. ಇವನೇನ್ ಮಾಡ್ದ? ಈ ಪ್ರಶ್ನೆಯಲ್ಲಿ ಅವರು ತಿದ್ದಿರೋದು, ಟ್ರಾನ್ಸ್ಲೇಟ್ ಮಾಡಿರೋದು ಕನ್ನಡಕ್ಕೆ, ಭಾರತದಲ್ಲಿನ ಸ್ವಾಯಿಕ ಪುನರಂ, ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಅಂತ ಇರೋದು ಇಲ್ಲಿ, ಭಾರತದಲ್ಲಿನ ಸ್ಥಾನಿಕ ಪುನರಂ. ಆಯ್ತು ಅಧ್ಯಕ್ಷರೇ, ಮೊದಲನೇ ಪ್ರತಿಪಕ್ಷ ನಾಯಕರು ಅಧಿಕಾರವು ಉಚ್ಚ ನ್ಯಾಯಾಲಯದ ನ್ಯಾಯಾಲಯದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಒಂದಿದೆ. ಸ್ಟಾರ್ಟ್ ಮಾಡಿ ಅದರ ನಂತರ ಹೆಂಗೆ ರಾಜ್ಯಪಾಲ ಬಂಧನದ ಬಗ್ಗೆ ಏನಿರ್ಬೇಕಾಗಿತ್ತು ನೆಕ್ಸ್ಟ್ ಇದಾದ ನಂತರ ಈ ಪ್ರಶ್ನೆ ನಾವು ಕನ್ನಡ ವಿದ್ಯಾರ್ಥಿ ಹೆಂಗೆ ಆನ್ಸರ್ ಮಾಡಬೇಕು? ಈಸಿ ಚೇರ್ ಹಾಕ್ಸಿರೋದ್ರಿಂದ ಎಲ್ಲ ನಿದ್ದೆ ಮಾಡ್ತಾ ನಾನು ಸಂಸ್ಕೃತ ಹುಡುಕ್ತಾ ಇದ್ರು ಎಲ್ಲರೂ, ಕೆಲವೆಲ್ಲ ಹುಡುಕ್ತಾ ಇದ್ರು, ಕೆಲವು ಕರೆಂಟ್ ಆಗಿರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲ ಈಗ, ಯಾಕಂತ ಹೇಳಿದ್ರೆ ಲೋಪಗಳು. ನಾನು ಪ್ರಶ್ನೆ ಪತ್ರಿಕೆ ಕೆಲವರಿಗೆ ಅಂದ್ರೆ ಸ್ವಾಭಾವಿಕ ಇರ್ತದೆ, ಒಂದು ಊಟ ಇದ್ದಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ, ಅದಕ್ಕಾಗಿ ಬಹುಶಃ ಲೋಕಸಭೆಯ ಎರಡನೇ ಬಾರಿ ಮತ್ತು ಲೋಕಸಭೆಯು ಎರಡನೇ ಬಾರಿ ಆ ಒಂದು ಅದರ ಜೊತೆ ಒಂದು ಆ ಕಡೆ ಪ್ರತಿಯಾಗಿ ರಾಜ್ಯಸಭೆಯ ಅತಿಕ್ರಮಿಸಲು ಸೇಮ್ ಕ್ವಾಲಿಟಿ ಗೊತ್ತಿದೆ. ಇಲ್ಲಿ ವಿಧಾನಸಭೆದು ಹಾಗೆ ಆಯ್ತಾ. ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ. ಈಗಾಗ ಹಾಕಿದ್ದೇನೆ ಅವರೇನು ಮಸಾಜ್ ಚೇರ್ ಕೂಡ ಹಾಕಿದೆ. ಲೋಕಸಭೆಯು ಎರಡನೇ ಬಾರಿ ವಿಶೇಷ ಗೊತ್ತುಂಟು, ಅದು ವಿರುದ್ಧವಾಗಿ ಜಾರಿಗೆ ಮಾಡುವ ಮೂಲಕ ರಾಜ್ಯಸಭೆಯನ್ನು ನೀವು 15 ನಿಮಿಷ ಜಾಸ್ತಿ ಕೂತ್ಕೊಂಡ್ರೆ ಹುಷಾರಿದ್ದವ್ರು ಕೂಡ ಹುಷಾರಿಲ್ಲದಾಗ್ತದೆ. ಅದನ್ನ ಕೂತ್ಕೊಳ್ಳಿ, ಕಡಿಮೆ ಕೂತ್ಕೊಳ್ಳಿ. ಅಲ್ಲಿ ವಹಿಸಲಾಗುವುದು. ನಿಮ್ಗೆ ಲಾಸ್ಟ್ ಟೈಮ್ ಬಹಳ ಮಸಾಜ್ ಮಾಡಿ ಪ್ರಾಬ್ಲಮ್ ಮಾಡಿದ್ರಲ್ಲ, ರಾಜ್ಯಸಭೆ ಎಂಬ ವಿಷಯವಾಗಿದೆ. ಅದು ವಾರ್ತಾ ಇಲಾಖೆ ಅವರು ಇದನ್ನು ಎನ್ಕ್ವೈರಿ ಮಾಡಿದೆ, ವಾರ್ತಾ ಇಲಾಖೆ ಅದನ್ನು ನಿಭಾಯಿಸ್ತಾರೆ. ಬರ್ತಾ ಇಲ್ಲ, ಅದೇನು ಅವಕಾಶ ಇರಲ್ಲ. ಹಂಗೆ ರಾಜ್ಯಸಭೆ ರೆಕ್ಟಿಫೈ ಪ್ರಾಬ್ಲಮ್ ಇರ್ತದೆ. ಅದು ಪ್ರಶ್ನೆಗೆ ಹೆಂಗೆ ಉತ್ತರ ಬರೀಬೇಕು ನೀವು ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಯ್ತು, ಕೊಡ್ತೀನಿ ಅವ್ರಿಗೆ. ಇಂಗ್ಲಿಷ್ ಅಲ್ಲಿ ಪ್ರಮುಖವಾಗಿ ಇವತ್ತು ಇಲ್ಲೇ ಐತೆ, ನಂತರ ಕಾಪಿ ರಾಜ್ಯದಲ್ಲಿ ಇದು ರೋಗಗ್ರಸ್ತ. ಆಮೇಲೆ ಇನ್ನೊಂದು ಪ್ರಶ್ನೆ, ಲೋಕಸೇವಾ ಆಯೋಗ ರಾಜ್ಯಪಾಲರು ನಮಗೆ ಸಂಬಂಧಪಟ್ಟಿದ್ದು, ಅದು ಲೋಕಕ್ಕೆ ರಾಜ್ಯಪಾಲರ ಮುಂದೂಡುವ ಆದೇಶವು ಜಂಟಿ ಸದನವನ್ನು 1951ರಲ್ಲಿ ರಾಜ್ಯಪಾಲರು ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ. ಇದು ಇರಬೇಕು. ಅವರೇನು ಹೇಳಿದ್ರು? ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಅಧಿವೇಶನ ಮುಂದೂಡುತ್ತದೆ. 1951 ಇಸ್ವಿಯಲ್ಲಿ ಇದು ಪ್ರೋಗೋಗೇಷನ್ ಅನ್ನು ಮುಂದೂಡುತ್ತದೆ. ಲೋಕಸೇವಾ ಆಯೋಗ ಬಂತು. ಜಂಟಿ ಅಧಿವೇಶನ ಮುಂದೂಡಕ್ಕೆ ರಾಜ್ಯಪಾಲರು ಆದೇಶ. ಲೋಕಸೇವಾ ಆಯೋಗ ಯಾವ ರೀತಿ ಆಗಿದೆ ಅಂತ ಹೇಳಿ ರಾಜ್ಯಪಾಲರು ಮಾಡುವ ಆದೇಶ ಮೂಲಕ ದಿನನಿತ್ಯ ಸದನದ ಜಂಟಿ ಉಪವೇಶನ ಅಕ್ರಮಗಳ ಪ್ರೋರೋಗೇಷನ್ ಅನ್ನು ಮುಂದೂಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನ್ ನಡೀತಾ ಇದೆ, ವಾಕ್ಯ ರಚನೆನೇ ಇಲ್ಲ ಅದರಲ್ಲಿ. ಅದರ ಹೆಸರು ಒಂದು ವಾಕ್ಯಕ್ಕೂ ಒಂದು ಅರ್ಥ ಇಲ್ಲ. ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ. ಇನ್ನೊಂದು ಪ್ರಶ್ನೆ, ಒಂದು ವಿಧೇಯಕವು ಯಾವಾಗ ಅಂತ್ಯವಾಗುತ್ತದೆ ಎಂದರೆ, ಇವತ್ತು ನಾನು ಪ್ರಮುಖವಾಗಿ ಇರಬೇಕಾಗಿರುವಂತದ್ದು, ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಎಂದರೆ ಕನ್ನಡಿಗರಿಗೆ ಅವನ್ ಹೆಂಗ್ ಬರೀಬೇಕು ಕನ್ನಡದಲ್ಲಿ? ಬರ್ತಾ ಅದೇನಾಗಿದೆ, ಕನ್ನಡ ಯಾವ ಕಾರಣ ಅಂಕಿ ಅಂಶ ತಗೊಂಡೆ ಬರ್ತಾ ನಮ್ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕನ್ನಡಿಗರು.
ಆಮೇಲೆ ಮತ್ತೆ ಅದರಲ್ಲೂ ಕೂಡ ಇನ್ನು ಆಯ್ತಾ ಗ್ರೂಪ್ ಎ ಬಿ ಈಶಾನ್ಯ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಈ ಸಾಮಾಜಿಕ ಅಭಿವೃದ್ಧಿ ಯೋಜನೆಗೆ ನನಗನ್ಸ್ತದೆ 2022-23 25-26ರವರೆಗೆ 4 ವರ್ಷಗಳ ಕಾಲ ಆರ್ಥಿಕ ನೆರವು ನೀಡಲು ಈ ಕೆಳಗಿನ ಯಾವ ಯೋಜನೆ ಜಾರಿಗೆ ಪ್ರಾರಂಭ ಮಾಡಿದ್ದು ಇದು ರಾಜಕೀಯ ಇರಬೇಕಾಗಿದ್ದು ಇಂಗ್ಲಿಷ್ ಅಲ್ಲಿ ಇದೆ. ಜಾತೀಯತೆ ಬರಬಾರದು, ಅವರು ಧರ್ಮ ಬರಬಾರದು. ಈಶಾನ್ಯ ರಾಜ್ಯಗಳು ಅನ್ನೋದಕ್ಕೆ ಸ್ವತಂತ್ರವಾಗಿ ಉತ್ತರ ಪೂರ್ವ ಒಂದು ಅಂತ ಹಾಕಿದೆ. ಕರ್ನಾಟಕದ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯ ಡಿವೈಎಸ್ಪಿಗಳು ಹೆಂಗ್ ಬರೀಬೇಕು ಆನ್ಸರ್ ಹೆಂಗೆ ಹೇಳಿ. ಈ ತರದಂತ ಕೀ ಪೋಸ್ಟ್ಗಳೇನಿದೆ ಅದಕ್ಕೆ ಮಾಡಿರುವಂತದ್ದು ಇದು. ಅಂದ್ರೆ ನೀವು ಎಸಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದೇ ರೀತಿ ವಿಶ್ವಸಂಸ್ಥೆ ತಹಸೀಲ್ದಾರ್ ಅಂದ್ರೆ ತಾಲೂಕಿನ ದಂಡಾಧಿಕಾರಿ ಅಂದ್ರೆ ಮ್ಯಾಜಿಸ್ಟ್ರೇಟ್ ಪವರ್. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಪವರ್ ಇರುವಂತವ್ರಿಗೆ ಅಂತ ಇರಬೇಕು. ನೀವು ಇವತ್ತು ಆ ಪರೀಕ್ಷೆಗಳ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಪ್ರಶ್ನೆ ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ನಾವ್ ಎಲ್ಲಿಗೆ ಹೋಗ್ತೀರಿ? ಸಂಯುಕ್ತ ರಾಷ್ಟ್ರ ಯಾವುದು? ಹಿಂದೆ ನಾನು ಇಲ್ಲಿ ವಿಶ್ವಸಂಸ್ಥೆ ಅಂತ ಇರೋ ಕಡೆ ಒಂದು ಸಂಯುಕ್ತ ರಾಷ್ಟ್ರ ಹಳೆ ಸಿನಿಮಾ ಸಂಯುಕ್ತ ಇಲ್ಲ, ವಿಶ್ವಸಂಸ್ಥೆ ಈ ಒಂದು ಶೈಕ್ಷಣಿಕ picture ಬಹಳ ವಿಜ್ಞಾನ award ಮತ್ತು ಸಾಂಸ್ಕೃತಿಕ ಬಹಳ ಅಂತ ಇರೋ ಕಡೆ ಒಳ್ಳೆ picture, ಸಂಯುಕ್ತ ವಿಷ್ಣುವರ್ಧನ್. ರಾಷ್ಟ್ರದ ಶೈಕ್ಷಣಿಕ ವಿಜ್ಞಾನ ನನಗೆ ಇನ್ನೂ ಮತ್ತು ಕಿವಿಯಲ್ಲಿ ಸಾಂಸ್ಕೃತಿಕ ಆಯ್ತು. ಸಂಘಟನೆ. ಅಲ್ಲಿ ದೇವಾಯಿನ ಮನೆ ಅರಾಜ್ ಅಂತ ಕೂಗ್ತಾ ಇದ್ರು. ಈ ತರ ಇವತ್ತು ಕೆಪಿಎಸ್ಸಿಯಲ್ಲಿ ಎಸಿ ಪೋಸ್ಟು, ಡಿಸಿ, ಓದಿದ್ರೆ ತಹಸೀಲ್ದಾರ್ ಪೋಸ್ಟು ಅದಕ್ಕೂ ಒಂದು ಜೋಕ್ ಐತೆ. ಅರಾಜ್ ಕೂಗ್ತಾ ಇದ್ದಾರೆ. ಹಿಂದೆ ನಮ್ಮ ಸ್ಲೋಗನ್ ಇತ್ತು, ಈ ನೀವ್ ಹೇಳ್ತಾ ಇರ್ತೀರಲ್ಲ ಕಾನ್ಸ್ಟಿಟ್ಯೂಷನ್ ದುಡ್ಡೇ ದೊಡ್ಡಪ್ಪ ಈ ಆದ್ಮೇಲೆ ಅವರಪ್ಪ ಅಂತ ಇತ್ತು. ಖರ್ಗೆ ಆಗಿ ಹೇಳ್ದೆ, ಹಿಂದೆ ಮಂತ್ರಿ ಆಗಿದ್ರೆ ಈಗ ಎಲ್ಲ ಏನಾಗಿದೆ ಚೀಟಿ ಅಂತಂದ್ರೆ, ರಪ ಅಂತ ವಿದ್ಯೆ ದೊಡ್ಡಪ್ಪ, ಲಂಚ ಅವರಪ್ಪ ಆಗಿದೆ. ನಾನು ರಾತ್ರಿ ಇವತ್ತು ಹೋದ ಅಧಿವೇಶನದಲ್ಲಿ ರಾತ್ರಿ ಒಂದೊಂದಕ್ಕೂ ಪ್ಯಾಕೇಜ್. ನನಗೆ ಇವರು ತಂದು ಕೊಡೋದು ಲೇಟ್ ಮಾಡ್ಬಿಟ್ರು. ನಾನು ಪ್ಯಾಕೇಜ್ ಓದಕ್ಕೆ ಶುರು ಮಾಡಿದೆ, ಅದರಲ್ಲಿ ರಾತ್ರಿ 3:30 ಪರೀಕ್ಷೆಗಳು, ಆಗೋಯ್ತು. ಪೂರ್ವಭಾವಿ ಪರೀಕ್ಷೆ ಅಂತ ಹೆಂಡತಿ ಆಚೆ ಬಂದು ನೋಡ್ತಾ ಏನ್ರಿ ಇನ್ನ ಮುಖ್ಯ ಓದ್ತಾ ಪರೀಕ್ಷೆ ಇದ್ದೀರಾ ಅಂತ ಅಂತ ನಡೆಯುತ್ತೆ. ಇಲ್ಲಮ್ಮ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ಅಂದೆ. ಈ ಅದಕ್ಕೆ ಪೂರ್ವಭಾವಿ ಅಮ್ಮ, ಪರೀಕ್ಷೆಗೆ ನೀನು ಓದ್ತಾ ಇದೀಯಾ ಅಂತಂದ್ರು. ಸಂದರ್ಶನ ಮೂಲಕ ಇಲ್ಲಿ ನಡೆಯುವಂತ ಪರೀಕ್ಷೆಗೆ ಅಲ್ಲಿ ಕೂತ್ಕೊಂತ ಇದ್ದೆ, ಮಾರ್ಕ್ಸ್ ಮಾತ್ರ. ಇಂಜಿನಿಯರ್ ಡಾಕ್ಟರ್ ಆಗಿ ಕೂತ್ಕೊಂತ ಕ್ರಮ ಆಗ್ತಾ ಇದೆ ಇದ್ದೆ ಅಂತ ಹೇಳಿದ್ರು. ನಮ್ಮ ಅದಕ್ಕೆ ಸರ್ಕಾರ ಹೇಳಿದೆ, ಇದ್ದಾಗ ಓದಿಲ್ಲ ಅಂತ. ಗೊತ್ತಾದ್ಮೇಲೆ ನಾವೇನ್ ಮಾಡಿದ್ರೆ ಅದಕ್ಕೆ ಅದನ್ನ ಈ 25 ತರ ಮಾರ್ಕ್ಸ್ ಇಳಿಸ್ಬಿಟ್ರಿ. ಇನ್ನೊಂದು ಓರಲ್ಗೆ 100 ಮಾರ್ಕ್ಸ್ ಕೊಟ್ಬಿಡೋರು, ಯಾರು ಬೇಕೋ ಪಾಸ್ ಮಾಡ್ಬಿಡ್ಬೋದು. ಎಷ್ಟು ಶಕಡ? ಅದರಲ್ಲಿ ಕಂಡೀಷನ್ ಹಾಕಿದ್ರು, 8 ಮಾರ್ಕ್ಸ್ ಕಂಪಲ್ಸರಿ ಯಾರು ಕೊಡಬೇಕು, 22 ಮೇಲೆ ಯಾರು ಜಾಸ್ತಿ ಕಂಡೀಷನ್ ಹಾಕಿದ್ರು. ಈಗ ಅದಕ್ಕೆ ಉದಾಹರಣೆಗಳನ್ನು ಹೇಳಿದಿರಿ. ಇವತ್ತು ಪೂರ್ವಭಾವಿ ಪರೀಕ್ಷೆಗೆ ಎಷ್ಟು ರೇಟ್ ಹೋಗ್ತಾ ಇದೆ ಅಲ್ಲ, 60 ಲಕ್ಷ. ಈಗ ಏನೋ ಬರ್ತಾ ಇಲ್ಲ ಬಿಡಿ ಸರ್, ಸದನ ಮುಗಿತು ಸರ್. ಅವರು 76 ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು ಇಷ್ಟೇ ಬರಬೇಕು. ನಮ್ಮದೇನು ಬರ್ಲಿಕ್ಕೆ ನಡೀತದೆ. ನಾನು ನೋಡಿ ವಿರೋಧ ಪಕ್ಷ ನಾಯಕರ ಫೋಟೋ ಅಷ್ಟೇ ಅಷ್ಟೇ ನಾನು ನೋಡಿದೆ. ಇಲ್ಲ ಈಗ ಬರ್ತಾ ಏನೋ ಟೆಕ್ನಿಕಲ್ ಆಗ್ತದೆ, ಎಲ್ಲ ಬಂದಿಲ್ಲ, ಬಂದಿದೆ. ಆರೋಪ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ನೀವು ಪ್ರಾಮಾಣಿಕವಾಗಿ ಸುಮ್ಮನೆ ಆರೋಪ ಇರೋದಿಲ್ಲ, ಮಾಡ್ತಾ ಮತ್ತೆ ಇದ್ದೀವಿ. ನೀವು ಬಂದಾಗ ನೋಡ್ಲಿಲ್ಲ ಅಷ್ಟೇ, ನೀವು ಹೇಳೋದು ಸತ್ಯವೇ. ಇನ್ನೊಂದು ನೋಡ ಬರ್ತದೆ ಟೆಕ್ನಿಕಲ್, ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾಗಿ ಬರ್ತದೆ, ಟೆಕ್ನಿಕಲ್ ಸರಿಪಡಿಸ್ತಾ ಇದ್ದಾರೆ ಅವರು. ಏನಾಧ್ಯಕ್ಷರೇ ಈ ತರ ಇಷ್ಟು ಮಾಡ್ತಾರಲ್ಲ ಅಂದ್ರೆ ಟೆಕ್ನಿಕಲ್ ಸರಿಪಡಿಸ್ತಾರೆ, ನಾನು ಏನ್ ಮಾಡ್ಲಿ? ಹೆಂಗ್ರಿ ಬ್ಲಾಕ್ ಮಾಡ್ರಿ ಅದನ್ನ ತಗೊಂಡ್ಬಿಡ್ರಿ. ಮಾತಾಡಿ, ಮಾತಾಡಿದ ಇಷ್ಟ ಇಲ್ವಾ ನಿಮ್ಗೆ? ಆಂಗ್ಲ ಭಾಷೆಯಲ್ಲಿ ಅಲ್ಲಿ ಅವಕಾಶ ಕೊಡ್ಬೇಕು. ಮಾತಾಡ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡಬೇಡಿ. ಆ ಪ್ರಿಯಾಂಕಾ ಖರ್ಗೆ ಅವರು ಕನ್ನಡ ಭಾಷೆಯಲ್ಲಿ ಮಾಡ್ತಾರಲ್ಲ, ಪ್ರಿಯಾಂಕಾ ತೋರಿಸ್ತಾರೆ. ಅಭ್ಯರ್ಥಿಗಳು ಆಂಗ್ಲ ಭಾಷೆ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಕಂಟ್ರೋಲ್ ಅವರ ಮೇಲೆ ಕಳಿಸಬೇಡಿ. ಒಮ್ಮೊಮ್ಮೆ ಮುಖ್ಯಮಂತ್ರಿಗಳು ತೋರಿಸೋದಿಲ್ಲ. ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ನಿಮ್ಮ ಭಯ ಪಕ್ಷದಾಗ ಅರ್ಥ ಆಯ್ತಲ್ಲ ನಿಮ್ಗೆ? ನನಗೆ ಇಂಗ್ಲಿಷೇ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರೀತಾ ಇದ್ದೆ ಕ್ವಶನ್ ಅಂಡ್ ಆನ್ಸರ್. ನೋಡ್ರಿ ಸರ್, ಅಲ್ಲಿ ನೋಡಿದೆ. ಇಂಗ್ಲಿಷ್ ಮಾಧ್ಯಮ ಸ್ನೇಹಿತರು ಕೂತ್ ಕೇಳಕ್ ಮುಖ್ಯಮಂತ್ರಿಗೆ ಕನ್ನಡನೇ 2ನೇ ದರ್ಜೆ, ಇಲ್ಲಿಂದ ಕನ್ನಡನೇ 2ನೇ ದರ್ಜೆ. ಬಗ್ಗೆ ಅಭಿನವ ಬರಲಿಲ್ಲ ಯಾಕೆ? ಬೇರೆ ಯಾಕೆ ಆ ರೀತಿ ಯಾವ್ದು ಕೂಡ ಇಲ್ಲ, ಇದು ನಿಮ್ಮದೇ ಒಂದು ಕಲ್ಪನೆ, ನೀವೇ ಮಾತಾಡುವಂತದ್ದು. ಏನ್ ಮಾಡ್ಲಿ? ಎಷ್ಟು ಪವರ್ಫುಲ್ ನೀವೇ ಮುಖ್ಯಮಂತ್ರಿ ಆಗ್ಬೇಕು. ಕನ್ನಡದ ಬಗ್ಗೆ ಎಲ್ಲ ಪರಿಸ್ಥಿತಿ ಬೇರೆ ಕೂತ್ಕೊಳ್ಳಿ ಇವ್ರು.
ಡೋಂಟ್ ರಿಯಾಕ್ಟ್. ನಾನೇನ್ ಹೇಳ್ತಾ ಬಹಳಷ್ಟು ಇರೋದು ನಮ್ಮ ಸರ್, ಇದು ಕವಿಗಳು. ಇಂಪಾರ್ಟೆಂಟ್ ಇಶ್ಯೂ ಇದೆ. ಜೆ.ಟಿ. ಎಲ್ಲ ರಾಜರತ್ನಂ ಕೇಳ್ತಾ ಇದ್ದಾರೆ, ಮಾಧ್ಯಮ ಸ್ನೇಹಿತರು ಇದ್ದಾರೆ, ರೆಕಾರ್ಡಿಂಗ್ ಹೋಗ್ತಾ ಇದೆ. And it is very important. ಈಗ ಇಲ್ಲ ಸರ್, ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲ ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ. ನಮ್ಮ ಇಲಾಖೆಗಳು ಹುದ್ದೆಗಳದ್ದು ಬಹಳಷ್ಟು ನರ್ಕ ಕೀಳ್ಸಿ ನಾಲ್ಗೆ ಸಮಸ್ಯೆಗಳು ಅಲ್ಲಿ ಸೀಳ್ಸಿ. ಹೋಗಿ ಬಿದ್ದಿವೆ. ಬಾಯಿ We are ಒಲಿಸಿದ್ರು ready to accept whatever ಮೂಗ್ನಲ್ಲಾದ್ರೂ reforms you are ಕನ್ನಡ ಪದ suggesting ಅಂತ ಹೇಳ್ತೀನಿ. ಅಷ್ಟೇ. ನರ್ಕ ಕೀಳಿಸಿದ್ರು ನಾಲ್ಗೆ ಸೀಳಿಸಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋದು. ವೆಲ್ಕಮ್. ಹಂಗೆ ಒಂದ್ ಸೆಕೆಂಡ್ ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ನಮ್ಮ ಜೆ.ಪಿ. ರಾಜರತ್ನಂ ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ ಹೇಳಿ ಬಂತ ನಿಮ್ದು ನೋಡಿ. ಮಾನ ತೆಗಿತಾ ಇದಾರಲ್ಲ ಈಗೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ. They may be taking it light or we should not take it light. ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿ ಬಂದ್ರೆ ಮಾನ ಉಳಿಸಲ್ಲ ಅಂತ ಹೇಳಿ. ನಾಲ್ಗೆ ಸೀಳಿದ್ರು ನಾನು ಕನ್ನಡನೇ ಹೇಳ್ತೀನಿ ಅಂತ. ಈ ಅಧಿಕಾರಿ ಯಾವನ್ ಮಾಡೋಣ ನಾಲ್ಗೆ ಸೀಳ್ರಿ, ನಿಮ್ಗೆ ದೊರಕಬೇಕು, ಸೀಳ್ಬೇಕಲ್ಲ ಅವ್ನು ನಾಲ್ಗೆ. ಎಲ್ಲ ಮಾಧ್ಯಮಗಳ ಕತ್ತಿಚಿಗಿ ನೀವ್ ಏನ್ ಬೇಕಾದ್ ಕನ್ನಡ ಅದಕ್ಕೆ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾತ್ರ ನಮಗ ಅವ್ರಿಗೆ ಸರಿಯಾಗಿ ಕಾವಲು ಸಮಿತಿ ಸಿಗಬೇಕು. KPSL ಕಾವಲು ಕಾಯ್ಬೇಕಲ್ಲ, ರೆಕಾರ್ಡಿಂಗ್ ಆಗ್ಬೇಕು, ಕಾವಲು ಕಾಯ್ಬೇಕಲ್ಲ. ಕಾರಣಕ್ಕೆ ಇಲ್ಲೇ ನಮ್ಗೆ ಕೆಲವು ಸರಿ ನಾನೇ ಸರಿ ಆಗ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ Put it off. ನಮ್ಗೆಲ್ಲ ಕೇಳಿದಾರಲ್ಲ ಸಂಧಿ ಗೊತ್ತಾ ಅಂದ್ರು. ನಮ್ಗೆ ಯಾವ ಸಂಧಿ ಗೊತ್ತು? ನೀವು ನ್ಯಾಯ ಕೊಡ್ಬೇಕಾಗಿದ್ದು ನೀವು ಆ ಪೀಠ ಮ್ಯಾಗ ಕೂತೀರಂದ್ರೆ ನಮ್ಗೆ ಗೊತ್ತಿಲ್ಲ ಸಂಧಿ. ನಾವು ಯಾವ್ದೋ ಸಂಧಿ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷ ಇಲ್ಲಿ ಹೇಳ್ಕೊಡೋರು ಕಾವಲ್ ಸಮಿತಿ ಕಾವಲ್ ಸಮಿತಿ ಅಧ್ಯಕ್ಷರು. ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ. ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಅಲ್ಲಿ ಮಾಡುದು ಅಂತ ಪೀಠದಲ್ಲಿ ಮಾಲೀಕರು 2 ಲಕ್ಷ ಜನ ನಾನು ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಕೂತ್ಕೊಳ್ಳಿ ನೀವು. ನೀವು ಹೇಳಿ 2 ಲಕ್ಷ ಜನ ಅವ್ರ ಜೀವನ ನಿಮ್ಗೂ ಗೊತ್ತಿದೆ. ನಾನು ಸುಮ್ಮನೆ ಹೇಳ್ತೀನಿ. ನಾನು BSc ಪಾಸ್ ಆದ್ಮೇಲೆ ಒಂದು 2 ವರ್ಷ ನಾನೇನು ಕೆಲಸ ಇರಲಿಲ್ಲ, ಕಬಡ್ಡಿ ಆಡ್ಕೊಂಡಿದ್ದೆ ನಾನು. ಪಕ್ಷಕ್ಕೆ ರಾಜೀನಾಮೆ ಬರೆದು ನಾನು ಹೋಗ್ಲಿ ನಮ್ಮ ನೆಂಟರುಗಳು ಹೋಗಿರಿ ಮದುವೆ ಮನೆಗೆ ಹೋಗಿರಿ ಅಲ್ಲ ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು ಅಶೋಕ್ ಅಂತ ಅನಂತ ಈಗ ನಿಮ್ಮ ಒಂದ್ಸರಿ ಕೇಳಿಸ್ಕೊಂಡೆ 2 ಸರಿ ಈಗ ಸರಿ ನನಗೆ ಒದ್ದಬಿಡೋಣ ಅನಿಸ್ತಾ ಇತ್ತು. ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ ಅದೇ ಚುಚ್ಚುತ್ತದೆ ಹಾಕಿ ಸಬ್ಜೆಕ್ಟ್ ನಾನು ಕೂಡ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಕೇಳ್ತಾರೆ ಯಾರನ್ನೇ ಕರ್ಕೊಂಡು ಅನ್ಎಂಪ್ಲಾಯ್ ಅಂತಾರೆ. ಏನೋ ಒಂಥರ ಭಿಕ್ಷುಕರ್ತಾರೆ. 2 ಲಕ್ಷ ಜನ ನನ್ನ ಹತ್ರ ಕೂಡ ಒಂದ್ ಸೆಕೆಂಡ್ ಕೊಡ್ಲಿಲ್ಲ. ಆಯ್ತಾಗ ನಿಮ್ಗೆ ಗೊತ್ತೇ ನೀವು ಹೋಗಿ ಅಂದ್ರೆ 2 ಲಕ್ಷ ಜನದ ನೀವು ಭಾವನೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವಿಸಿದ್ರು ಅವ್ರಿಗೆ ಗೊತ್ತಿಲ್ಲ. ಜೀವನ ಎಷ್ಟು ಕಷ್ಟ ಅನ್ನೋದು ಆಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಚಿತ್ರಹಿಂಸೆ ಮನೆ ಒಳಗಡೆ ಹೋದ್ರು ಚಿತ್ರಹಿಂಸೆ, ಆಚೆ ಮನೆ ಒಳಗೆ ಹೋದ್ರೆ ನಮ್ಮ ಮನೆಗೆ ನಮ್ಮಮ್ಮ ಹೇಳ್ತಾ ಇದ್ರು ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಹೋಗ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು ನೋಡ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ ಬರೋವಾಗ ತುಂಬ ಬಂದ್ಬಿಡ್ತಾನೆ ಬ್ಯಾಗ್ ಕಬಡ್ಡಿಗೆ ಹೋಗ್ತಾನೆ. ನನಗೆ ಅದನ್ನ ಅವ್ರು ಕರ್ಸಿ ಮಾತ್ರ ಎಷ್ಟು ನೋಡಿ ನೋವಿದೆ. 2 ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ KPSC ಹರಾಜ್ ಆಗ್ತಾ ಇದ್ದಾರೆ. ಇನ್ನೊಂದೇನು ಹೇಳಿದ್ರು ನಾನು ಕಾಳಜಿ ತಹಸೀಲ್ದಾರ್ ಎಲ್ಲ ಹರಾಜ್. ಇದ್ರ ಬಗ್ಗೆ ನಾವು ಏನು ಆಮೇಲೆ ನಾನು DK ಶಿವಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ. ಕೊಡಪ್ಪ ಅವ್ರಿಗೆ ನೋಡಿ ಪ್ರಶ್ನೆ ಹೆಂಗೆ ಕನ್ನಡ ಇಂಗ್ಲಿಷ್ ಕೇಳಿದ್ರು ಕನ್ನಡ ಹೆಂಗೆ ಟ್ರಾನ್ಸ್ಲೇಷನ್ ಹೆಂಗೆ ರಾಜಕಾರಣಿಗಳಿಗೆ ಪ್ರಚಾರದೊಂದು ಆಕ್ಸಿಜನ್ ಇದ್ದಾಗೆ ಇದಕ್ಕೆ. ಸೊ ಇಲ್ಲದಾಗೆ ನನ್ಗೆ ಅರ್ಥ ಆಗ್ತದೆ. ಅದಕ್ಕಾಗಿ ನಾನು 10 ನಿಮಿಷ ಮುಂದೆ ಕರೆದಿದ್ದೇನೆ. ಸರಿಪಡಿಸ ನೋಡುವ. ಇಲ್ಲದಿದ್ದರೆ ನಾನೀಗ ನಮ್ಮ ಕಾನೂನು ಸಚಿವ ಇಲಾಖೆ ಸರಿಯಾಗೋ ತನಕ ಇದನ್ನು ನಾವು ಬಂದ್ ಮಾಡಿಸಬೇಕಾದ್ರೆ ಮೋಸ ಆಗಿಲ್ಲ ಅಂತ ಹೇಳ್ತಾರಲ್ಲ. ಇದಾದ್ಮೇಲೆ ಈ KPSC ಅವರು ಅದನ್ನ ಏನ್ ಮಾಡ್ತಾರೆ ತಪ್ಪೇ ಆಗಿಲ್ಲ ಅಂತಾರೆ. 3 ತಪ್ಪಾಗಿದೆ ಅಂತ ಹೇಳ್ತಾರೆ. 3 ತಪ್ಪು ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ? 5 ಕೊಡ್ತೀನಿ ಅಂತ ಹೇಳ್ತಾರೆ. ಜಿಲ್ಲಾದಾಗ ಮಾತಾಡ್ಕೊಂಡು 5ಕ್ಕೆ ಹೆಂಗೆ ಅಂತ ಹೇಳಿದ್ರೆ 3 ಗ್ರೇಸ್ ಮಾರ್ಕ್ಸ್. 5 ನೀವು 4 ಪ್ರಶ್ನೆ ನೀವು ಟಿಕ್ ಮಾಡಬೇಕು. 1ಕ್ಕೆ ಅಂದ್ರೆ 4 ಟಿಕ್ ಮಾಡಿದ್ರೆ ಸರಿ ಆಗ್ತದೆ. ತಪ್ಪೇ ಮಾಡಿಲ್ಲ ಅಂದ್ರೆ 5ಕ್ಕೆ ಕೊಡ್ಬೇಕು. ನೀವು 3ಕ್ಕೆ ಕೊಡ್ಬೇಕಾಯ್ತು ಗ್ರೇಸ್ ಮಾರ್ಕ್ಸ್. 5ಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ ಅಧ್ಯಕ್ಷರೇ? ಈ ಚೀಫ್ ಸೆಕ್ರೆಟರಿ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಈ ಎಲ್ಲ ಅವಾಂತರಗಳಾದ್ಮೇಲೆ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿಗಳು ಮೀಟಿಂಗ್ ಅದರಲ್ಲಿ
ಅವರೇ ಒಪ್ಕೊಂಡಿದ್ದಾರೆ. ಒಂಥರ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲೇ ಒಪ್ಕೊಂಡಿದ್ದಾರೆ. ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್. ಕಳ್ಳರು ಸಂತ ಸದರಿ ಪರೀಕ್ಷಾ ಪತ್ರಿಕೆ ಕನ್ನಡ ಭಾಷಾ ತಜ್ಞರು ಹಾಗೂ ವಿಷಯ ತಜ್ಞರ ಸಮಿತಿಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾಗ್ಯೂ ಕೂಡ ಈ ರೀತಿ ತಪ್ಪುಗಳು ಸಂಬಂಧಿಸಿದ ವಿಷಾದನೀಯ. ಲೋಕಸೇವಾ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅವರಿಗೆ 2.5 ಲಕ್ಷ ಬೋರ್ಡ್ ಕೂತ್ಕೊಂಡು ಮಾಡಿರುವಂತದ್ದು ರೆಸೊಲ್ಯೂಷನ್. ಲಕ್ಷ ಸಂಬಳ, ಕಾರು, PA ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಇಷ್ಟೆಲ್ಲ ವಾದ ಮಾಡಿದ್ರು ತಪ್ಪು ಆಗಿಲ್ಲ ಅಂತ. ತಪ್ಪು ಹೆಂಗಾಯ್ತು? 16 ಜನ KPSC. ಸ್ಪೀಕರ್ ಸಾಹೇಬರು ಒಂದು ಲೆಟರ್ ಬರೀತಾರೆ. ನಮ್ಮ ಪಾಪ್ಯುಲೇಷನ್ ಎಷ್ಟು? ನೀವಲ್ಲ. 6.5 ಕೋಟಿ. ಉತ್ತರ ಪ್ರದೇಶದಲ್ಲಿ ಸ್ಪೀಕರ್ 25 ಕೋಟಿ ಪಾಪ್ಯುಲೇಷನ್ ಇರಬೇಕು. ಬೆಳಗ್ಗೆ ಹೇಳಿದ್ರಲ್ಲ ಅವರು. ಕರೆಕ್ಟಾ? 20 ಕೋಟಿ. ಅವರು 25 ಕೋಟಿ ಪಾಪ್ಯುಲೇಷನ್. ಸುಮಾರು 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ. ಯಾರು? ಸಾವಿರಾರು, ನಾವು ಸಾವಿರಾರಲ್ಲ, 100 ಸಾಕ್ಷಿ ಬೇಕಾ ಮಾಡಿದ್ರು ಅವ್ರು ಸಾವಿರಾರು. ಇದಾದ್ಮೇಲೆ ಸ್ವಾಮೀಜಿಗಳು ಹೊರಟೋಗುತ್ತೆ. ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು 8 ಜನ. ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ. ಇವತ್ತು ನಾನು ಈಗಾಗಲೇ ಹೇಳಿದೆ, ಅದರಲ್ಲಿ ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ. ಲೋಕಸೇವಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ಮುಂದುವರೆದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವವಿರುತ್ತದೆ. ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ. ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ. ಈ ಅನ್ಯಾಯವನ್ನ ಸರಿಪಡಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಆಮೇಲೆ ದರ್ಬೇರ್ ರಾಮಚಂದ್ರಪ್ಪ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ನಾಯಕರು ಅವರು ಸರ್ಕಾರಕ್ಕೆ ಅಂತಿಮವಾಗಿ ನಮ್ಮ ಒಂದು ಪತ್ರ ಬರೀತಾರೆ. ಅವರನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಿಕ್ರೂಟ್ ಮಾಡುತ್ತೆ. ಎಲ್ಲ ಸರ್ಕಾರಿ ಕನ್ನಡದಲ್ಲಿ ಉತ್ತರ ಬರೆದ ಕಾರಣ ಅಂದರೆ ಅನುವಾದದ ಗೊಂದಲದ ಕಾರಣದಿಂದ ಅನೂರ್ತರಾಗಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶೀಘ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ಉತ್ತೀರ್ಣ ಅಥವಾ ಅನುತ್ತೀರ್ಣಗಳ ವಿಷಯ ಮಾತ್ರಕ್ಕೆ ಸೀಮಿತವಾಗದೆ ಕನ್ನಡ ಬಳಕೆಯಲ್ಲಾಗುತ್ತಿರುವ ತಪ್ಪುಗಳ ಪರಿಣಾಮ ಎಂಬುದನ್ನು ಗಮನಿಸಬೇಕೆಂದು ಕೋರುತ್ತೇನೆ. ಈ ನಿಟ್ಟಿನಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವಿದೆ. ಇದು ಕನ್ನಡ ಪರ ಕಾಳಜಿಯುಳ್ಳ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾರಿಗೆ ಕನ್ನಡ ಪರ ಕಾಳಜಿ ಇದ್ರೆ ಮಾತ್ರ ಕ್ರೆಡಿಬಿಲಿಟಿ ಅನ್ನೋದಕ್ಕೆ ಅದಕ್ಕೆ ಏನಾರ ವಿನಂತಿ ಮಾಡುತ್ತೇನೆ. ಬಹಳ ಕೈ ಆಗುತ್ತೆ. ಹೌದು, ಅದಕ್ಕೆ ಸತ್ಯನೇ ಕೇಳಿದ್ದೇನೆ, ನೋಡಿದ್ದೇನೆ. ಇದು ದರ್ಬೇರ್ ರಾಮಚಂದ್ರಪ್ಪ ಅವರು ಬೇರೆ ಚನ್ನಬಸಪ್ಪನವರು ಅವರನ್ನು ಅವರನ್ನು ಬರೆದಿದ್ದಾರೆ. 29/12/24 ನಡೆದ ಮರು ಪರೀಕ್ಷೆಯು ಸಿಂಧುತ್ವವನ್ನು ರದ್ದುಗೊಳಿಸಿ ದೋಷರಹಿತ ಪ್ರಶ್ನೆ ಪತ್ರಿಕೆಗಳಿಂದ ಮತ್ತೆ ಪರೀಕ್ಷೆ ನಡೆಸಲು ಆಯೋಗಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಕೋರುತ್ತೇನೆ. ಈ ಗೊಂದಲದಿಂದ ಕನ್ನಡ ಮಾಧ್ಯಮದಲ್ಲೂ ಅದರಲ್ಲಿ ಗ್ರಾಮಾಂತರ ಅಭ್ಯರ್ಥಿಗಳಾಗುವ ಅನ್ಯಾಯ ಅಷ್ಟಿಷ್ಟಲ್ಲ. ಇವರು ಚನ್ನಬಸಪ್ಪನವರು ಬರೆದಿದ್ದಾರೆ. ನಾಡೋಜ ಅಪ್ಪ ನಾಗರಾಜ್ ಜೈನವರು ಬರೆದಿದ್ದಾರೆ. ಅದೇ ನ್ಯಾಯ ದೊರಕಿಸಿಕೊಡಿ ರೂರಲ್ ಕನ್ನಡ ಅಭ್ಯರ್ಥಿಗಳಿಗೆ ಬರೆದಿದ್ದಾರೆ. ಚಿನ್ನಸ್ವಾಮಿ ಅವರು ಬರೆದಿದ್ದಾರೆ. ಮನೋಜ್ ಜೋಶಿ ಅವರು ಬರೆದಿದ್ದಾರೆ. ಪುರುಷೋತ್ತಮ್ ಬಿಳಿಬೆಲೆ ಬರೆದಿದ್ದಾರೆ. ಇತರ ಎಲ್ಲರೂ ಬಹಳಷ್ಟು ಜನ ಸಿಂಧುನೂರು ಶಾಸಕರು ಅವರು ಬರೆದಿದ್ದಾರೆ. ನಾನೀಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಇವತ್ತೂ ಕೂಡ KPSC ಅವರು ತಪ್ಪಾಗಿಲ್ಲ ಹೇಳ್ತಾರೆ. ಒಂದು 5 ನಿಮಿಷ ವಿರೋಧ ಪಕ್ಷದ ದಾಖಲೆ ಹೇಳ್ಬಿಡ್ತೀನಿ. ವಿರೋಧ ಪಕ್ಷದ ನಾಯಕರ 18 ಜನರು ಈ ಗಂಟೆ ನಿಮ್ ಸರ್ಕಾರ ಮಾಡಲಿಲ್ಲ. ನಿಮ್ ಸರ್ಕಾರ ರಾಜ್ಯಕ್ಕೆ ಏನಾಗುತ್ತೆ ಮೆಸೇಜ್? ಏನಾಗುತ್ತೆ ರಾಜ್ಯಕ್ಕೆ
ನೀವು ಎಲ್ಲ ಕಾಲದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಕರ್ನಾಟಕ ಲೋಕಸೇವಾ ಅಲ್ಲಿ ಎಷ್ಟೆಷ್ಟು ಚಮತ್ಕಾರ ಆಗಿದೆ ಅಂತ ತಾವು ಕೇಳಿಸ್ಕೊಂಡಿದ್ದೇವೆ ಅಂತ ಸಣ್ಣ CIT ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅವನು ಮೊದಲ ಸ್ಥಾನಕ್ಕೆ ಬಂದಿರ್ತಾರೆ. ಪರೀಕ್ಷೆಯಲ್ಲಿ 166 ಅಂಕ ಮೊದಲನೇ ಸ್ಥಾನಕ್ಕೆ ಅವನು 2 ತಿಂಗಳಿಂದ FDA ಪರೀಕ್ಷೆ ಬರೀತಾನೆ, ಅಂದ್ರೆ ಕ್ಲರ್ಕ್ ಪರೀಕ್ಷೆ, FDA SDA. ಅದರಲ್ಲಿ ಅವನು 11.5 ಮಾರ್ಕ್ಸ್ ಕೊಡ್ತಾನೆ. ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್, ಅಂದ್ರೆ ಒಂದು ತಪ್ಪು ಮಾಡಿದ್ರೆ ಮೊದಲನೇ ಮಾಡಿ ಪಾಸ್ ಮಾಡಿರೋದು 2 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೋಗ್ತದೆ. ಅವನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ 166 ಬರ್ತದೆ, ಕ್ಲರ್ಕ್ ಅಲ್ಲಿ 11 ಮಾರ್ಕ್ಸ್ ಕೊಡ್ತಾನೆ. 2 ತಿಂಗಳು ಮಧ್ಯ ಅಷ್ಟು ಬೇಗ ಅವನು ಎಷ್ಟು ಇಂಟೆಲಿಜೆಂಟ್ ಔಟ ಜ್ಞಾನಿ ಆಗೋಟ. ನೀವು ಅಧ್ಯಕ್ಷ ಕ್ಲರ್ಕ್ ಅಲ್ಲೇ ಪಾಸ್ ಆಗದೆ ಇದ್ದನು ಕಮರ್ಷಿಯಲ್ ಟ್ಯಾಕ್ಸ್ ರಾಜು ಅಂತ ಖರ್ಚು ಮಾಡಿ ಸದನ ಮಾಡೋದು. ಇನ್ನೊಂದು CIT ಪರೀಕ್ಷೆ 14ನೇ ಸ್ಥಾನ ಪಡೆದ ಅಭ್ಯರ್ಥಿ KE ಪರೀಕ್ಷೆ ಪಡೆದ ಅಂಕ ಕೇವಲ 16ನೇ ಸ್ಥಾನಕ್ಕೆ ಹಾಕಿದರು. ಇನ್ಯಾವುದಕ್ಕೂ ಹಾಕಿಲ್ಲ ಅವರು. ಆಯ್ತು, ಓಕೆ. ವಿರೋಧ ಪಕ್ಷದ ಧುರೀಣರು ಯಾವ್ದೇ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ. ಅವರು ರಾಜ್ಯದ ಲಕ್ಷಾಂತರ ಯುವಜನರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಚರ್ಚೆ ಈ ಕನ್ನಡಕ್ಕೆ ಇವತ್ತು ಆಗ್ತಾ ಇರುವಂತ ನಾಯಕರೇ ಅವರಿಗೆ ಮತ್ತೆ ಕನ್ನಡದ ಕೊಲೆ KP ಸಂಬಂಧಪಟ್ಟ ಲೋಕಸೇವಾ ಆಯೋಗದಲ್ಲಿ ಈ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದ ಯಾರ್ಯಾರು ವಿಚಾರ ಆರೋಪ ಮಾಡುವಾಗ ಅವರೆಲ್ಲರ ಶಾಪ ನಮಗೆ ತಟ್ಟಬಾರದು. ಅಥೆಂಟಿಸಿಟಿ ಇದ್ದು ನಾವು ನಿಜವಾದ ಕನ್ನಡಿಗರಾಗಿದ್ದರೆ ಮಾತಾಡೋ ಅವಕಾಶ ಆಗಲಿ ಅಂತ ಈಗ ಸಾಹಿತಿಗಳೆಲ್ಲ ಬರೆದಿದ್ದಾರೆ. ನಿಜವಾದ ಮುಖ್ಯಮಂತ್ರಿ ಕನ್ನಡದ ತನ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನಿಮಗೆ ಕನ್ನಡದ ತನ ಇದೆ, ಕನ್ನಡ ಹೃದಯ ಇದೆ ಅಂತ ಹೇಳಿ ನಾವು ಪತ್ರ ಬರೀತಾ ಇದ್ದೀವಿ ಅಂತ ಇದ್ರೆ ನಾವು ಈ ಅಧಿಕಾರಿ ಯಾರಿದೆ ಅಧಿಕಾರಿನ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಿ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ. ಅನುದಾನಕ್ಕೆ ಹಣ ಇಲ್ಲ, ಹಣದ ಕೊರತೆ ಇದೆ. ಈ 30 ಕೋಟಿ ಹಣನ ನೂರು ಕೊಡಿದ್ರಲ್ಲ, ಈಗ ಮತ್ತೆ ಅದನ್ನ ಎಕ್ಸಾಮ್ ಮಾಡಬೇಕು, ಇನ್ನೂ 15 ಕೋಟಿ ಬೇಕಂತ. ಈ 30 ಕೋಟಿ ಯಾರು ಕೊಡ್ತಾರೆ ಅಧ್ಯಕ್ಷ? ಯಾರು ತಪ್ಪು ಇದರಲ್ಲಿ? ಸಹಾಯಕ್ಕೆ ಬರಬೇಕು. ತಪ್ಪು ನಾವು ಮಾಡಿದ್ದೀರಾ? ವಿದ್ಯಾರ್ಥಿಗಳು ಮಾಡಿದಾರಾ? ಯಾವುದೋ ಒಬ್ಬ ಕೂತ್ಕೊಂಡಲ್ಲಿ 2 ಎಕ್ಸಾಮ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ, 59 ಪ್ರಶ್ನೆಗಳು ತಪ್ಪಾಗಿದೆ, ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ, ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ, ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆ ಅಧಿಕಾರಿ ಮತ್ತೆ 79 ತಪ್ಪು ಮಾಡೋಣ. ಏನ್ ಮಾಡ್ಬೇಕು? ಮತ್ತೆ 15 ಕೋಟಿ ಹೋಯ್ತು. ಯಾರು ಕೊಡ್ತಾರೆ 15 ಕೋಟಿ? 30 ಕೋಟಿ ಆಯ್ತು. ಈಗ ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ. ಇವತ್ತು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದಾರೆ. 2 ಲಕ್ಷದ ಜನರ ಜೀವನದ ಪ್ರಶ್ನೆ ಇದೆ. ಅವನ್ನೆಲ್ಲ ಕ್ರಮ ಯಾರ ಹತ್ರ ವಸೂಲಿ ಮಾಡಬೇಕು? ನಮ್ದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸಬೇಕಿದೆ, ಮಾಡಿರೋದನ್ನ ರದ್ದುಗೊಳಿಸಬೇಕು. ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊರಡಿಸಬೇಕು. ಹೊಸ ಎಕ್ಸಾಮಿನೇಷನ್ ವಯಸ್ಸಿನ ಮಿತಿ ಯಾರಿಗೆ ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿಯನ್ನು ತಪ್ಪೋಗಿದ್ದಾರೆ. ಆ 2,30,30,000 ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸಿ ಈ 30 ಕೋಟಿ ಹಣವನ್ನು ಹಾಳು ಮಾಡಿದ್ರಲ್ಲ, ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು. ಮತ್ತೆ ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ, ಮತ್ತೆ ಆಗಬಾರ್ದು. ಬೇರೆ ಬೇರೆ ಸಬ್ಜೆಕ್ಟ್ಗೆಲ್ಲ ಈ ರೀತಿ ಇಮಿಡಿಯೇಟ್ ಆಗಿ ಅದರ ಆಕ್ಷನ್ ಆಗಬೇಕು, ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮಾತಾಡಲಿಕ್ಕೆ ಹೋಗಬೇಡಿ. ಕನ್ನಡನ ಉಳಿಸಬೇಕು. ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗ್ಲೂ ಜವಾಬ್ದಾರಿ ಇದ್ರೆ ಸರ್ಕಾರಕ್ಕೆ ನಾನು ಗೌರವ ಇದೆ ಕನ್ನಡದ ಬಗ್ಗೆ. ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಕೊಂಡು ಓಡಾಡಬೇಕಾದ್ರೆ